ಸ್ತೋತ್ರ ಸ್ತೋತ್ರ. ನಮ್ಮನ್ನು ಬಹಳ ಅಧಿಕವಾಗಿ ಪ್ರೀತಿ ಮಾಡುವಂಥ ನಮ್ಮ ಒಳ್ಳೆಯ ಪರಲೋಕದ ತಂದೆ ನಿನಗೆ ಸ್ತೋತ್ರ. ಈ ದಿವಸವನ್ನು ಕಾಣುವಂತೆ ಮಾಡಿದ ಕೃಪೆಗಾಗಿ ಸ್ತೋತ್ರ. ಒಳ್ಳೆಯ ಸುಖ, ಆರೋಗ್ಯ, ಬಲ, ಜೀವವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಶೂನ್ಯವಾಗಿದ್ದಂಥ ನನ್ನನ್ನು ಸ್ವಾಮಿ ನೀನು ಕರೆದಿದ್ದು ನಿನ್ನ ಪ್ರೀತಿ ಕರ್ತನೆ. ಯೋಗ್ಯತೆ ಇಲ್ಲದೇ ಇದ್ದಂಥ ನನ್ನನ್ನು ಯೋಗ್ಯತೆ ಉಳ್ಳವನಾಗಿ ಮಾಡಿದ್ದು ನಿನ್ನ ಪ್ರೀತಿ ಸ್ವಾಮಿ, ನಿನ್ನ ಕೃಪೆ ಸ್ವಾಮಿ. ಆ ನಿನ್ನ ಕೃಪೆಯನ್ನು ನೆನೆಸಿ ಆ ನಿನ್ನ ಕೃಪೆಗೆ ಸ್ವಾಮಿ ನಾವು ಕೃತಜ್ಞತೆ ಸಲ್ಲಿಸಲು ಈ ದಿವಸ ಬಂದಿದ್ದೇವೆ. ರಾಜ್ಯವೇ ನಮ್ಮನ್ನು ಬಲಪಡಿಸು, ಪರಿಶುದ್ಧ ಆತ್ಮನ ಸಹಾಯದಿಂದ ಬಲಪಡಿಸು ಸ್ವಾಮಿ. ನಾವು ಮರೆಯಾಗಬೇಕು ನಿನ್ನ ಪ್ರಸನ್ನತೆಯಿಂದ ಸ್ವಾಮಿ. ನಿನ್ನ ವಾಕ್ಯಗಳು ಪ್ರಕಟವಾಗಬೇಕು ಸ್ವಾಮಿ. ಹೇಳುವಂಥ ನನಗೂ ಸ್ವಾಮಿ, ಕೇಳುವಂಥ ನಿನ್ನ ಮಕ್ಕಳಿಗೂ ಸ್ವಾಮಿ ಅದು ಪ್ರಯೋಜನಕರವಾಗಿರುವಂತೆ ಸಹಾಯ ಮಾಡಿ. ನಿನ್ನ ವಾಕ್ಯಕ್ಕೆ ವಿರುದ್ಧವಾಗಿ ಹೋರಾಡುವ ಎಲ್ಲ ದುಷ್ಟಕ್ರಿಯೆಗಳು, ಎಲ್ಲ ಆಕಾಶ ಮಂಡಲದ ದುಷ್ಟಾತ್ಮದ ಕ್ರಿಯೆಗಳನ್ನು ದಹಿಸಿ ಬಿಡುವ ಬೆಂಕಿಯಿಂದ ಅವುಗಳೆಲ್ಲ ಭಯವಾಗಿ ಸುಟ್ಟು ಹೋಗಲಿ ಸ್ವಾಮಿ. ನಿನ್ನ ಪರಲೋಕದಿಂದ ಪ್ರಸನ್ನತೆಯಿಂದ ನಿನ್ನ ಶಬ್ದವನ್ನು ನಿನ್ನ ಮಕ್ಕಳು ಎಲ್ಲರೂ ಕೇಳಿ ಈ ದಿವಸ ಬಲ ಹೊಂದುವಂತೆ ರಾಜ್ಯವೇ ನಿನ್ನ ಕೃಪೆ ಮಾಡು, ನಿನ್ನ ಕೃಪೆ ಮಾಡು ಸ್ವಾಮಿ. ನಿನ್ನ ರೀತಿ ಮಾಡಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ದಿವಸ ಅವಕಾಶ ಕೊಟ್ಟಂತ ಸೇವಕರಿಗೂ ಕೂಡಿ ಬಂದಿರುವಂತ ಸಭೆ ಎಲ್ಲ ವಿಶ್ವಾಸಿಗಳಿಗೂ ನನ್ನ ಹೃದಯಪೂರ್ವಕವಾಗಿ ನಿಮಗೆ ಧನ್ಯವಾದಗಳು. ಆಮೆನ್, ನಮಸ್ಕಾರಗಳು. ಹಲ್ಲೆಲೂಯಾ, ಆಮೆನ್. ಎಲ್ಲರೂ ಹ್ಯಾಪಿ ಆಗಿದ್ದೀರಾ? ಸಂತೋಷನಾ? ಈ ದಿವಸ ದೇವರು ನಿನ್ನ ಜೀವಿತದಲ್ಲಿ ಒಂದು ಅದ್ಭುತ ಮಾಡ್ತಾರೆ. ನಂಬ್ತೀರಾ? ಆಮೆನ್. ನನಗೆ ಪೂರ್ಣ ನಂಬಿಕೆ ಇದೆ. ನಿಮಗಿದ್ಯಾ? ಅಂದ್ರೆ ಇವಾಗ ಒಂದು ಕೆಲಸ ಮಾಡಿ, ನಿಮ್ಮ ಪಕ್ಕದಲ್ಲಿರೋ ಕೈ ಹಿಡ್ಕೊಳ್ಳಿ, ಶೇಕ್ ಹಾಕ್ಬಿಡಿ ಎಲ್ಲರೂ. ಆಮೇಲೆ ನೋಡು, ತಂಗಿ ಅಂದ್ರು, ಅಕ್ಕ ಅವರು ಎಷ್ಟು ಚೆನ್ನಾಗಿ ಹಿಡ್ಕೊಂಡಿದ್ದಾರೆ. ಬ್ರದರ್ಸ್ ಕಡೆ ಯಾಕೆ ಹಿಡ್ಕೊಂತ ಇಲ್ಲ? ಆಮೇಲೆ ಅಯ್ಯೋ, ಪಾಸ್ಟರ್ ನಾಗ ಸಪ್ರೇಟ್ ಆಗಿ ಬಿಟ್ಬಿಟ್ಟಿದ್ದೀರಾ? ಚಿಕ್ಕ ಮಕ್ಕಳು ಸರಿ ಹಿಡ್ಕೊಳ್ಳಿ ಗೌರಮ್ಮ. ಇಲ್ಲಿಂದ ನಾವೇನಾರ ಮಾಡಿದ್ರೆ ನೀವು ಮಾಡೋದ? ಹಂಗೆ ಹೇಳಿದ್ರೆ ಮಾಡಲ್ವಾ? ಸರಿ, ನಾನು ರಾಜಣ್ಣ ಹತ್ರ ಹೋಗ್ಬಿಡ್ತೀನಿ. ಆಮೇಲೆ ಇದು ಒಂದು ಬಲವಾದ ಪ್ರಾರ್ಥನೆ. ಯಾವುದು ಇದು? ಬಲವಾದ ಪ್ರಾರ್ಥನೆ. ಈಗ ನಿಮ್ಮ ಬಾಯಿಂದ ನಿಮ್ಮ ಎದುರುಗಡೆ ಇರೋರಿಗೆ ಅವ್ರು ನೋಡಿ, ನನ್ನನ್ನು ನೋಡ್ಬಿಡಿ, ನೋಡಿ, ನಗು ಮುಖದಿಂದ ನೋಡಿ, ನೋಡ್ಬಿಟ್ಟು ಹೇಳಿ, ಯೇಸು ಸ್ವಾಮಿ ಈ ದಿವಸ ನಿನ್ನ ಜೀವಿತದಲ್ಲಿ ಒಂದು ಅದ್ಭುತ ಮಾಡ್ತಾನೆ. ಸಿಸ್ಟರ್ ನಿನ್ನ ಜೀವಿತದಲ್ಲಿ, ಬ್ರದರ್ ನಿಮ್ಮ ಜೀವಿತದಲ್ಲಿ ಹೇಳ್ಬೇಕು. ಈಗ ನಾನು ಮೈಕ್ ಇಳಿಸ್ಬಿಡ್ತೀನಿ, ನೀವು ಹೇಳ್ಬೇಕು. ಈಗ ನನಗ್ ಬಂದ್ಬಿಟ್ಟು ರಾಜಣ್ಣ ಪ್ರೇಯರ್ ಮಾಡ್ತಾರೆ, ಅವ್ರಿಗೆ ಬಂದ್ಬಿಟ್ಟು ನಾನ್ ಪ್ರೇಯರ್ ಮಾಡ್ತೀನಿ. ಅಂದ್ರೆ ಬ್ಲಸ್ ಮಾಡ್ತಾ ಇದೀವಿ. ಆಮೇಲೆ ನಾವು ಆಶೀರ್ವಾದ ಮಾಡುವಾಗ ನಡುಕ ಯಾರಿಗೆ? ಸೈತಾನನಿಗೆ ನಡುಕ ಸ್ಟಾರ್ಟ್ ಆಗುತ್ತೆ. ತಮಿಳಲ್ಲಿ ಹೇಳ್ತಾರೆ ಏನಂತ? ಸಂಗುದ್ರದ್ದು. ಆಮೇಲೆ நம்ம இப்படி அன்பா சொல்லும் போது அவனுக்கு என்ன ஆகும்? எங்கேயோ ஒரு பக்கம் நடுக்க ஸ்டார்ட் ஆகும். ஆமென். அது நம்ம எல்லாரும் ஒரு மனமா செய்யணும். மேடல நின்று நாம மட்டும் கத்துறது, நாம மட்டும் பேசுறது அல்ல. ஆதி அப்போஸ்தலர் நாட்கள்ல எல்லாருமே ஒரு மனமா இருந்தாங்க. ஒரு மனமா இருந்துக்கும் போது என்ன நடந்துச்சு? அங்க பெரிய அசைவு நடந்துச்சா இல்லையா? பெரிய அற்புதங்கள் நடந்துச்சா இல்லையா? இன்னைக்கு உன் வாழ்க்கையில நடக்க போகுது, உன் குடும்பத்துல நடக்க போகுது, தங்கச்சி உன்னோட லைஃப்ல நடக்க போகுது, தம்பி உன்னோட லைஃப்ல நடக்க போகுது. ஆமென். சொல்லலாமா? ராஜாண்ணா எனக்கு சரியா சொல்ல மாட்டேங்கிறாரு. சொல்லலாமா இன்னொரு வாட்டி எல்லாரும்? ஏசப்பா இன்னைக்கு அவனுக்கு சங்குதான். நினைக்க கூடாத அளவுக்கு ஆண்டவர் உங்க வாழ்க்கையில ஒரு வித்தியாசத்தை கொண்டு வருவார்.
ஆமென் ஹalleluya. அது நான் நம்புறேன். ஆமென். அதே மாதிரி இன்னொரு வேலை செய்யலாமா? இன்னொரு சங்கு ஊதலாமா அவனுக்கு? இப்ப எப்படி கை பிடிச்சி பிடிங்க, நான் டெமோ போயிடுறேன். இப்ப கையை தூக்கலன்னா என்ன செய்வாங்க? கைகளை உயர்த்தி ஆர்ப்பாட்டமா சொல்லுவாங்க. என்னட்டு, நாங்க ஜெயிச்சிட்டோம். இந்த கிரிக்கெட் மேட்ச் எல்லாம் பார்த்திருப்பீங்க இல்லையா? நீங்க யாரும் பார்க்கவே இல்லையா? கண்டிப்பா நான் பார்க்கறது இல்லை. ஆமென். அந்த ஜெயிச்சிட்ட போது ஃபுட்பால் ரொம்ப பார்ப்பேன். அதுல நீங்க பாத்தீங்கன்னா ஜெயிச்சிட்டாங்கன்னா ஷர்ட் எல்லாம் கிழிச்சிடுவாங்க. கிழிச்சு கையை தூக்கி ஆர்ப்பாட்டமா கத்துவாங்க. ஆமென் ஹalleluya. இன்னைக்கு நாம யாரை ஜெயிக்க போறோம்? சாத்தானே. எப்படி? இயேசுவின் ரத்தத்தினாலே. ஆமென். 3 தடவை நான் 1 2 3 என்ற இயேசுவின் ரத்தம் ஜெயம், இயேசுவின் ரத்தம் ஜெயம், இயேசுவின் ரத்தம் ஜெயம் சொல்லும் போது உன்னோட வாழ்க்கையில ஒரு மாறுதல் ஆரம்பமாயிடும். சாத்தானுக்கு சாவு மணி ஸ்டார்ட் ஆயிடும். தண்டனை கதா. ஆமென். 1 2 3 இயேசுவின் ரத்தம் ஜெயம், இயேசுவின் ரத்தம் ஜெயம், இயேசுவின் ரத்தம் ஜெயம். ஹalleluya. எவ்வளவு குடும்பத்துல பிரச்சனை. ஆமென். பிரச்சனை பிரச்சனை பிரச்சனை. இத பேசுறதே ஒரு பெரிய பிரச்சனையா இருக்கு. ஆமென். ஆனா இதை விடுதலை செய்வதற்கு நமக்கு ரொம்ப மிகுந்த பெரிய ஆயுதம் இது இயேசு கிறிஸ்துவின் ரத்தம். ஹalleluya. அந்த ரத்தத்தினால மட்டும்தான் அவன் நடுங்குவான், ஓடுவான். ஹalleluya. அவனை விரட்டணும்னா உங்க வாய்கள் திறக்கப்படும். ஆமென். உங்க வாய் திறக்கப்பட்டாலே போதும், அவனுக்கு உங்க குடும்பத்துல தங்கிறதுக்கு ಅங்கே ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆಮೆನ್. ಆವಾಗ ದೇವರ ಪ್ರಸನ್ನತೆ, ದೇವರ ಪರಿಶುದ್ಧಾತ್ಮನ ಬಲದಿಂದ ನೀನು ತುಂಬಲ್ಪಡುತ್ತೀಯ. ಆಮೆನ್. ನಿನ್ನ ಬಾಯಿ ತೆರೆದು ನೀನು ಹೇಳಲೇಬೇಕದು. ಸೇವಕರು ಹೇಳೋದು ಮಾತ್ರ ಅಲ್ಲ, ನಿನ್ನ ಬಾಯಿ ತೆರೆದು ನೀನು ಅರಿಕೆ ಮಾಡುವಾಗ ಅದೇ ಬಲವುಳ್ಳ ಪ್ರಾರ್ಥನೆ. ಹಲ್ಲೆಲೂಯಾ. ಆ ಪ್ರಾರ್ಥನೆಗೆ ಸೈತಾನನು ಭಯ ಪಡ್ತಾನೆ. ನೀನು ಬಾಯಿ ತೆರೆದು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಖಂಡಿತವಾಗಲು ನಿನ್ನ ಜುಟ್ಟು ಹಿಡ್ಕೊಂಡು ಅಲ್ಲಾಡಿಸ್ಬಿಡ್ತಾನೆ. ಆಮೇಲೆ ಅವನ ಅಲ್ಲಾಡಿಸುವಾಗ ನಾವು ದಿಗ್ಭ್ರಮೆ ಆಗ್ಬಿಡ್ತೀವಿ. ಏನ್ ಮಾಡ್ಬೇಕಂತ ತೋಚಲ್ಲ, ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ. ಆಮೇಲೆ ಏನ್ ಮಾಡೋದು, ಎತ್ ಮಾಡೋದು ಅಂತ ನಮಗೆ ಒಂದು ಕನ್ಫ್ಯೂಷನ್ ಅಲ್ಲೇ ತಗೊಂಡೋಗಿ ನಿಲ್ಲಿಸ್ಬಿಡ್ತಾನೆ. ಈ ದಿವಸ ನಾವೆಲ್ಲರೂ ಸೇರಿ ಅವನನ್ನೇನ್ ಮಾಡಿದೀವಿ? ಜಯಶಾಲಿಗಳಾಗಿದ್ದೀವಿ ನಾವು. ಆಮೇಲೆ ಯೇಸು ಕ್ರಿಸ್ತನು ಈ ಲೆಂಟ್ ಡೇಸ್ ಇದೆಯಲ್ಲ, ಈ ಲೆಂಟ್ ಡೇಸ್ ಗಳಲ್ಲಿ 40 ಡೇಸ್ ದೇವರು ಇದೇ ಕೆಲಸನೇ ಮಾಡಿರ್ತಾನೆ ಅಲ್ವಾ? ನಮಗೋಸ್ಕರ, ನಿಮಗೋಸ್ಕರ. ಆಮೇಲೆ ನೀನು ನಾನು ಯೇಸು ಸ್ವಾಮಿನ ನೋಡಿಲ್ಲ, ನೋಡದೇ ಇದ್ರು ಬೈಬಲ್ ಅನ್ನು ನೋಡಿ ನಂಬುತ್ತಾ ಇದ್ದೀವಿ. ಆಮೇಲೆ ಆ ನಂಬಿಕೆಯಿಂದನೇ ನಾವು ಅವನನ್ನು ಜಯಿಸಬೇಕು. ಹಲ್ಲೆಲೂಯಾ. ನಿಮ್ಗೆ ಒಂದೇ ಒಂದು ವಾಕ್ಯ ತೋರಿಸ್ತೀನಿ, ಈ ಮಾತು ಯಾಕೆ ಹೇಳಿದೆ ಅಂತ ಹೇಳ್ಬಿಟ್ಟು. ಆವಾಗ ನಾವು ಇನ್ನೂ ಆರ್ಭಾಟವಾಗಿ ಅವನನ್ನು ಎದುರಿಸಲು, ಅವನ ಮುಂದೆ ನಾವು ಧೈರ್ಯವಾಗಿ ನಿಲ್ಲಲು ನಮ್ಗೇನ್ ಬರುತ್ತೆ? ಇನ್ನ ನಂಬಿಕೆ ಹೆಚ್ಚಾಗುತ್ತೆ. ಆಮೇನ್. 1 ಯೋಹಾನನು 5ನೇ ಅಧ್ಯಾಯ 4ನೇ ವಚನ ಓದಿ, ಕನ್ನಡದಲ್ಲೇ ಓದಿ. 1 ಯೋಹಾನ 5ನೇ ಅಧ್ಯಾಯ 4ನೇ ವಚನ. ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಇವಾಗ ನಾವೆಲ್ಲರೂ ಯಾರಿಂದ ಹುಟ್ಟಿದೀವಿ? ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತವನ್ನು ಕೊಟ್ಟು ಶಿಲುಬೆಯಲ್ಲಿ ನಮಗೋಸ್ಕರ ಸುರಿಸಿ ನಮ್ಮನ್ನ ಏನ್ ಮಾಡಿದ್ದಾನೆ? ಪಡೆದಿದ್ದಾನೆ. ಓದಿ ಸಿಸ್ಟರ್. ಲೋಕವನ್ನು ಜಯಿಸುವಂತದ್ದು ಯಾರ ನಂಬಿಕೆ? ನನ್ನ ನಂಬಿಕೆ. ನೀವು ಜಯಿಸ್ಬೇಕಂದ್ರೆ ನಿಮ್ಮ ನಂಬಿಕೆ ಅಲ್ವಾ? ಇವಾಗ ಎಲ್ರಿಗೂ ನಂಬಿಕೆ ಬಂದಿದ್ಯಾ? ನಾವು ಯಾರು? ಲೋಕದ ಕಾರ್ಯಗಳನ್ನು ಜಯಿಸಲು ಬಂದಂತ ಜಯಶಾಲಿ ಮಕ್ಕಳು. ಹಲ್ಲೆಲೂಯಾ.
ಹೇಡಿಗಳಂತೆ ಕಣ್ಣೀರಿಟ್ಟು ಬೆನ್ನು ತೋರಿಸಿ ಓಡಿ ಹೋಗುವಂತವರು ಅಲ್ಲ ನಾವು. ನಾವ್ಯಾರು? ಲೋಕವನ್ನು ಜಯಿಸಿದಂತ ಜಯಶಾಲಿಯ ಮಕ್ಕಳು. ಅಂದ್ರೆ ನಾವು ಕೂಡ ಜಯಶಾಲಿಗಳಾಗಿ ಜೀವಿಸಬೇಕು. ಹಲ್ಲೆಲೂಯ. ಇವಾಗ ನೀವು ಮಿಲಿಟರಿ ಅವ್ರನ್ನೆಲ್ಲ ನೋಡಿ, ಅವರ ನಡತೆ ಹೆಂಗಿರುತ್ತೆ? ಅವ್ರ ಎದೆ ಹಿಂಗ್ ಬೊಗ್ಸೋದೇ ಇಲ್ಲ. ಯಾಕೆ? ಅವರಿಗೆ ಅಷ್ಟೊಂದು ಧೈರ್ಯ ಇರುತ್ತೆ. ಆಮೇಲೆ ಒಂದು ಭೂಮಿಯಲ್ಲಿ ಪ್ರಪಂಚಿಕವಾಗಿ ನಡೆಯುವಂತ ವ್ಯಕ್ತಿಗೆ ಅಷ್ಟೊಂದು ಧೈರ್ಯವಾಗಿ ನಡೆಯುವಂತ ಧೈರ್ಯ ಬರುತ್ತಂದ್ರೆ, ಈ ಅಂಡಸರ ಪ್ರಪಂಚವನ್ನೇ ಸೃಷ್ಟಿ ಬ್ರಹ್ಮಾಂಡವನ್ನೇ ಮಾಡಿದಂತ ಆ ಸ್ವರ್ಗದ ದೇವರ ವಾಕ್ಯಗಳು ನಮ್ಮ ಕರಗಳಲ್ಲಿರುವಾಗ ನಮ್ಮ ನಡತೆ ಹೇಗಿರ್ಬೇಕು? ಜಯಶಾಲಿಗಳಾಗಿರ್ಬೇಕು ನಾವು. ಆಮೇಲೆ ಹಲ್ಲೆಲೂಯ. ಹೇಳೋಣ ಇನ್ನೊಂದ್ಸತಿ, ನಾನು ಜಯಶಾಲಿಯ ಮಗನು. ನಾನು ಜಯಶಾಲಿ ಮಗಳು. ನಾನು ಜಯಶಾಲಿ ಮಗನು. ಇನ್ನೂ ಕೆಲವರಿಗೆ ಬಾಯಿ ತೆಗೆ ಕಷ್ಟನೇ ಪಡ್ತಾ ಇದ್ದಾರೆ ಅಲ್ವಾ? ಹೇಗೆ ಮತ್ತೆ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಹಲ್ಲೆಲೂಯ. 10-15 ವರ್ಷ ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದಿದ್ರೆ ಏನ್ ಬರುತ್ತೆ? ಒಳ್ಳೆ ವಿದ್ಯೆ ಬರುತ್ತೆ ಅಲ್ವಾ? ಅದೇ ತರನೇ ಇದು ಒಂದು ಪಾಠಶಾಲೆ. ಸಭೆ ಅನ್ನೋದು ಕೂಡ ಒಂದು ಸ್ಕೂಲ್. ಆಮೇಲೆ ಇಲ್ಲಿ ಬಂದು ಪರಲೋಕಕ್ಕೆ ನಾನು ಹೆಂಗೆ ಪಯಣ ಮಾಡ್ಬೇಕನ್ನೋದನ್ನ ಕಲಿಯುವಂತ ಜಾಗ ಇದು ಅಲ್ವಾ? ಅಂತ ಜಾಗದಲ್ಲಿ ನಾವು ಮೌನವಾಗಿ ಕೂತಿದ್ರೆ ಹೇಗೆ? ಹೇಳ್ಬೇಕಲ್ವಾ? ನೋಡಿ ಆತ್ಮಿಕ ಪ್ರಿಯವಾದವರೇ, ಈ 40 days ಪ್ರೇಯರ್ ದಯವಿಟ್ಟು ಯಾರು ನಿರ್ಲಕ್ಷ್ಯ ಮಾಡಬೇಡಿ. ಯಾರೊಬ್ಬರು ನಿರ್ಲಕ್ಷ್ಯ ಮಾಡಬೇಡಿ. ಈ 40 days ಪ್ರೇಯರ್ ಇಲ್ಲಿ ಬಂದ್ಬಿಟ್ಟು ಬೆಳಗ್ಗೆ 5:30 6 ಪ್ರಾರ್ಥನೆ ಇರುತ್ತೆ. ಮತ್ತೆ ಸಂಜೆ 7 8 ಗಂಟೆವರೆಗೂ ಪ್ರಾರ್ಥನೆ ಇರುತ್ತೆ. ಒಂದು ವೇಳೆ ನೀವು ದೂರ ಇದ್ದು ಮನೆಗಳಲ್ಲಿ ಇದ್ರೆ ದಯವಿಟ್ಟು ಈ 5 ಗಂಟೆ ಪ್ರೇಯರ್ನ ಹೇಗಾದ್ರೂ ಕಷ್ಟಪಟ್ಟು ಎದ್ದು ಅದನ್ನ ಮಾಡೋದನ್ನ ಕಲೀರಿ. ಆಮೇಲೆ ಇದೇ ನೀವು ನೋಡಿ, ಅನ್ಯ ಜನರು ಇದೇ ಪ್ರೇಯರ್ನ ಅವ್ರು ಏನಂತ ಹೇಳಿ ಕರೀತಾರೆ ಗೊತ್ತಾ? ಆ ಸಮಯಕ್ಕೆ ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ. ಆಮೇಲೆ ಬ್ರಹ್ಮ ಮುಹೂರ್ತದಲ್ಲಿ ಅವನು ಎದ್ದು ಪ್ರಾರ್ಥನೆ, ಅದಾವುದು ಪೂಜೆಗಳು ಪುರಸ್ಕಾರಗಳು ಮಾಡಿದ್ದೆ ಆದ್ರೆ ಆ ವ್ಯಕ್ತಿಯ ಕುಟುಂಬದಲ್ಲಾಗಲಿ ಆ ವ್ಯಕ್ತಿತ್ವದ ಒಳಗಡೆ ಆಗಲಿ ಯಾವ ಶತ್ರುವಿನ ಕಿರಿಯನೋ ಅವನನ್ನ ಮುಟ್ಟೋದಿಲ್ಲ ಅನ್ನೋದು ಅನ್ಯ ಜನರ ನಂಬಿಕೆ. ಹಲ್ಲೆಲೂಯ. ಅದೇ ಪ್ರಕಾರ ಅವ್ರು ಮಾಡ್ತಾ ಇದ್ದಾರೆ. ನಾನು ಅದೆಲ್ಲ ಹೋಗಿ ರೌಂಡ್ ಹಾಕಿ ನೋಡ್ತೀನಿ. ಬೆಳಿಗ್ಗೆ 1 ಟೈಮ್ 4 ಗಂಟೆಗೆ ಎದ್ಬಿಟ್ರೆ ನಮ್ಮ ಮಾರುತಳ್ಳಿ, ಕಾಡು ಬಿಸಿನಳ್ಳಿ ಈ ಕಡೆ ಎಲ್ಲ ಹೋಗ್ತಾ ಇರ್ತೀನಿ. ದೊಡ್ಡ ದೊಡ್ಡ ದೇವಸ್ಥಾನಗಳ ಕಡೆ ಹೋಗ್ತೀನಿ, ನೋಡ್ತೀನಿ. ಅಲ್ಲೆಲ್ಲ ಎಷ್ಟು ಜನ ಇರ್ತಾರೆ ಗೊತ್ತಾ? ಎಷ್ಟು ಜನರು ಅಷ್ಟು ಬೆಳಿಗ್ಗೆ ಸ್ನಾನ ಮಾಡಿ ಕ್ಲೀನ್ ಆಗಿ ರೆಡಿ ಆಗ್ಬಿಟ್ಟು ಆ ದೇವಸ್ಥಾನ ಇದ್ರಲ್ಲಿ ನಿಂತ್ಕೊಂಡು ಭಯ ಭಕ್ತಿಯಿಂದ ನಿಂತಿರ್ತಾರೆ ಗೊತ್ತಾ? ಆದ್ರೆ ಸತ್ಯವನ್ನು ತಿಳಿದಂತ ನಾವು, ಸತ್ಯವಾಕ್ಯವನ್ನು ಅರಿತಂತ ನಾವು ಚೆನ್ನಾಗಿ ತಿಂತೀವಿ. ಸೂರ್ಯನ ಎದ್ದ ಮೇಲೆ ಎದ್ದೊಳ್ತೀವಿ. 9 ಗಂಟೆ 10 ಗಂಟೆ ಆದ್ರೂ ಕೆಲವರು ಎದ್ದೋಳೋದಿಲ್ಲ. ಆಮೇಲೆ ಹೇಗ್ ದೇವ್ರು ನಮ್ಗೆ ಅದ್ಭುತ ಮಾಡಿದ್ರೆ ಹೇಗ್ ಮಾಡ್ತಾನೆ? ದೇವ್ರು ಮಾತ್ರ ಎಲ್ಲ ತ್ಯಾಗ ಮಾಡಿ ನನಗೆ ಕೊಡ್ಬೇಕು. ನಾನು ಮಾತ್ರ ದೇವ್ರಿಗೆ ಯಾವುದು ತ್ಯಾಗ ಮಾಡಲ್ಲ. ಹೆಂಗ ಅದ್ಭುತ ನಡೆಯುತ್ತೆ ನನ್ನ ಜೀವನದಲ್ಲಿ? ಹೇಗೆ ಅದ್ಭುತ ನಡೆಯುತ್ತೆ? ಆಗುತ್ತಾ? ಆಗಲ್ಲ, ಖಂಡಿತವಾಗ್ಲೂ ಆಗಲ್ಲ. ಈ 40 ದಿವಸ ಅನ್ನೋದು ವರ್ಷಕ್ಕೊಂದ್ಸತಿ ಬರ್ತದೆ. ದಯವಿಟ್ಟು ಇದ್ರ ಪ್ರಯೋಜನ ಮಾಡ್ಕೊಳ್ಳಿ ಅಂತ ನಾವ್ ಇಲ್ಲಿಂದ ಬಡ್ಕೊಂತ ಇರೋದು ನನ್ನ ಒಳ್ಳೇದಕ್ಕೋಸ್ಕರ ಅಲ್ಲ. ಹಲ್ಲೆಲೂಯ. ನಿಮ್ಮ ಒಳ್ಳೇದಕ್ಕೋಸ್ಕರ ಪ್ರಯೋಜನ ಪಡಿಸ್ಕೊಂಡ್ರೆ ನೀನ್ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಅಲ್ವಾ? ದಯವಿಟ್ಟು ಮನೆಗಳಲ್ಲಿ ನೀವಿದ್ರೆ ಈ 5 ಗಂಟೆಗೆ ಎದ್ದೋಳನ್ನ ದಯವಿಟ್ಟು ಅಭ್ಯಾಸ ಮಾಡ್ಕೊಳ್ಳಿ. ಬೆಳಿಗ್ಗೆ ಟೈಮ್ ಎದ್ದೋಳಕ್ 1-2 ದಿನ ಕಷ್ಟ ಆಗುತ್ತೆ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಈ 40 ದಿನ ನೀನ್ ಇದನ್ನು ಮಾಡಿಬಿಟ್ರೆ ನಿನ್ನ ಮನೆ ಒಳಗಡೆ ಸೈತಾನನು ಕಾಲಿಡಕ್ಕೂ ಭಯ ಪಡ್ತಾನೆ. ಆ ರೀತಿ ದೇವರು ಬಲದಿಂದ ನಿನ್ನನ್ನು ತುಂಬಿಸ್ಬಿಡ್ತಾನೆ. ನಾವು ಅದನ್ನು ಮಾಡೋದಿಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ ಕೆಲಸ, ಸಾಯಂಕಾಲ ಬಂದ್ಮೇಲೆ ಟಿವಿ ನೋಡು, ಮತ್ತೆ ಮೊಬೈಲ್ ನೋಡು, ಅದು ಇದು ನೋಡಿ ನಿದ್ದೆ ಬರೋ ಗಂಟ ಫೋನ್ಗಳಲ್ಲಿ ಅಥವಾ ಟಿವಿನಲ್ಲಿ ಮುಳುಗ್ಬಿಟ್ಟಿರ್ತೀವಿ. ಆಮೇಲೆ ಹಂಗೆ ಮಲ್ಕೊಂಡ್ಬಿಡ್ತೀವಿ. ಬೆಳಿಗ್ಗೆ ಹೆಂಗೆ ಎಚ್ಚರ ಆಗುತ್ತೆ? ದಯವಿಟ್ಟು ಪೋಷಕರೇ, ನಿಮ್ಮ ಮಕ್ಕಳಿಗೋಸ್ಕರ ನೀವು ಎದ್ದೋಳಿ. ನನ್ನ ಮಗು
ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ಹೇಳೋದಕ್ಕಿಂತ ನಿನ್ನ ಮಕ್ಕಳಿಗೋಸ್ಕರ ನೀನು ಎದ್ದೊಳ್ಳೇಬೇಕು. ಆಮೇನ್. ದೇವರು ಹೇಳ್ತಾನೆ, ನೀನು ನನ್ನನ್ನು ಮರೆತ್ರೆ ನಾನು ನಿನ್ನ ಮಕ್ಕಳನ್ನೇ ಮರ್ತು ಬಿಡ್ತೀನಿ ಅಂತ ದೇವರು ಹೇಳಿದ್ದಾನೆ. ಹಲ್ಲೆಲೂಯಾ. ತಂದೆ ತಾಯಿ ಅಂದ್ರೆ ನಿಮ್ಮ ಮಕ್ಕಳು ಭವಿಷ್ಯ ಚೆನ್ನಾಗಿರ್ಬೇಕನ್ನ ಆಸೆ ಆಸಕ್ತಿ ನಿನ್ನಲ್ಲಿದ್ರೆ ನಾಳೆಯಿಂದ 5 ಗಂಟೆಗೆ ಎದ್ದು ಬಿಡು. ನೀನ್ ಎದ್ದಿಲ್ಲ ಅಂದ್ರೆ ಅದು ಬಿಟ್ಟು ನೀನ್ ಎಷ್ಟು ಬಂದು ಮೊಣಕಾಲಾಗಿ ಪ್ರಾರ್ಥನೆ ಮಾಡಿ ತಲೆ ಮೇಲೆ ಎಣ್ಣೆ ಸುರ್ಕರ್ ಮಾಡಿದ್ರು ಭವಿಷ್ಯ ಬದಲಾಗಲ್ಲ. ಸೈತಾನನು ಮರಳು ಮಾಡ್ತಾ ಇದ್ದಾನೆ. ಪ್ರತಿಯೊಂದು ಯೌವನಸ್ಥರನ್ನು ಟಾರ್ಗೆಟ್ ಮಾಡಿ ಅವನು ಮರಳು ಮಾಡ್ತಾ ಇದ್ದಾನೆ. ನಾವೇನ್ ಮಾಡ್ತಾ ಇದೀವಿ ಇನ್ನ? ನಿದ್ದೆ. ಏನ್ ಮಾಡ್ತಾ ಇದೀವಿ ಇನ್ನ? ಟಿವಿ ನೋಡು. ಏನ್ ಮಾಡ್ತಾ ಇದೀವಿ ಇನ್ನ? ಊರಿನ ಕಥೆಗಳು ಮಾತಾಡ್ತಾ ಇದೀವಿ. ದಯವಿಟ್ಟು 40 ದಿವಸ ಬಿಟ್ಟು ಬಿಡಿ. ದೇವ್ರ ಜೊತೆ ನಡೆಯೋದನ್ನ ಕಲೀರಿ. ದೇವ್ರ ಜೊತೆ ನಡೆಯೋದನ್ನ ನೀವು ಕಲ್ತು ಬಿಟ್ರೆ ದೇವರು ಯಾವ ರೀತಿ ಪುನರುತ್ಥಾನದಿಂದ ಎದ್ದನೋ ಅದೇ ರೀತಿ ಬಿದ್ದು ಹೋಗಿರುವಂತ ನಿನ್ನ ಜೀವನವನ್ನು ಮತ್ತೆ ಎತ್ತಿ ನಿಲ್ಲಿಸುತ್ತಾನಾತನು. ಆತನಿಗೆ ಆ ಶಕ್ತಿ ಇದೆ. ಹಲ್ಲೆಲೂಯಾ. ಆತ್ಮಿಕ ಪ್ರಿಯವಾದವರೇ, ತಂಗಿಯವರೇ, ನೀವು ದಯವಿಟ್ಟು ಎದ್ದು ಪ್ರಾರ್ಥನೆ ಮಾಡಿರಿ. ನಿಮ್ಮ ಭವಿಷ್ಯ, ನಿಮ್ಮ ಫ್ಯೂಚರ್ ಚೆನ್ನಾಗಿರ್ಬೇಕಂದ್ರೆ 5 ಗಂಟೆಗೆ ಎದ್ದೋಳು. ತಮ್ಮ, ನಿನ್ನ ಭವಿಷ್ಯ ಚೆನ್ನಾಗಿರ್ಬೇಕಂದ್ರೆ 5 ಗಂಟೆಗೆ ಎದ್ದೋಳು. ಎದ್ದು ಪ್ರಾರ್ಥನೆ ಮಾಡೋದನ್ನ ಕಲಿ, ಬೈಬಲ್ ಓದೋದನ್ನ ಕಲಿ. ಆ ರೀತಿ ನೀನು ಮಾಡುವಾಗ ಲೋಕದ ಲೌಕಿಕ ಆಸೆ ಇಚ್ಛೆಗಳು ನಿನ್ನನ್ನು ಯಾವುದು ಮೇಲ್ಕೊಳ್ಳುವುದಿಲ್ಲ, ನಿನ್ನ ಹತ್ರನೇ ಬರೋದಿಲ್ಲ. ಹಲ್ಲೆಲೂಯಾ. ಮಾಡೋಣವೇ? ಈ ರೀತಿ இந்த மாதிரி நான் செய்யும் போது ஜெயசாலி வாழ்க்கை நான் வாழ முடியும். ಆಮೆನ್. ಒಂದು ದೊಡ್ಡದಾಗ ಆಮೇನ್ ಅಂತ ಹೇಳ್ತೀರಾ ಅನ್ಕೊಂಡೆ. ಎಲ್ಲ ಇಲ್ಲಿಂದ ಕೇಳಿನೇ ತಗೊಬೇಕು. ಹಂಗಾಗ್ಬಿಟ್ಟಿದಿಲ್ಲ. ಬರ್ಬೇಕ್ರಿ ಒಳಗಡೆಯಿಂದ. ಅದು ಏನಾನೋ ದೇವರು ಒಂದು ಶಬ್ದ ನಮ್ಮ ಜೊತೆ ಮಾತನಾಡುವಾಗ ಅಂತರಾಳದಿಂದ ಕಿತ್ಕೊಂಡ್ ಬರ್ಬೇಕು ಹೊರಗಡೆ. ನೀವು ಹೋಗಿ ನೋಡಿ ಅನ್ಯ ಜನರ ದೇವಸ್ಥಾನಗಳಲ್ಲಿ ಅವ್ರು ಏನು ಹೇಳೋದೇ ಇಲ್ಲ, ಹೆಂಗೆ ಕಿರ್ಚ್ತಾರೆ ಗೊತ್ತಾ? ಸತ್ಯ ಸ್ವರೂಪನ ಮಾತುಗಳು ಕೇಳಿದ್ರು ನಾವು ಮೌನವಾಗಿರೋದಕ್ಕೆ ಕಾರಣ ಏನಂದ್ರೆ ಅವನು ನಮ್ಮನ್ನು ಮರುಳು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಮ್ಮ ಬಾಯಿಗಳನ್ನು ಮೊದಲು ಅವನು ಕಟ್ಟಾಕ್ತಾ ಇದ್ದಾನೆ. ಈ ದಿವಸ ಮಾತನಾಡುವ ಅಂಶನೇ ಅದೇ. ಹಲ್ಲೆಲೂಯಾ. ಅವನು ನಮ್ಮ ಬಾಯಿಗಳನ್ನ ಕಟ್ಟಾಕ್ತಾ ಇದ್ದಾನೆ. ಹಲ್ಲೆಲೂಯಾ. ಇದು ತುಂಬಾ ಬಹಳ ಅಮೂಲ್ಯವಾದ ಸಮಯ. ಆಮೇನ್. ಒಂದು 10 ನಿಮಿಷ ಲೇಟ್ ಆದ್ರೂ ಏನ್ ಬೇಜಾರಿಲ್ಲಲ್ಲ, ಹೋಗ್ಬೋದಾ? ಆಮೇನ್. ಹಲ್ಲೆಲೂಯಾ. ಈ ದಿವಸ ನನ್ನ ದೇವರ ಸಂದೇಶಕ್ಕೆ ಬಂದಿರುವಂತ ಕಾರ್ಯ ಇದನ್ನ ಮಾಡೋಣ. 40 ಡೇಸ್ ಮಾಡ್ತೀವಾ? ಭರವಸೆ ಕೊಡ್ತೀರಾ? ಹಂಗಿದ್ರೆ ಎಲ್ಲರೂ ಕೈ ಎತ್ತಿ ಹೇಳಿ, ನಾನು ಮಾಡ್ತೀನಿ. ಇದು ಅವನಿಗೊಂಥರ ಭಯನೇ, ಸೈತಾನನಿಗೆ. ಎತ್ತಿ ಕೈ ಮೇಲೆ ಫುಲ್ ಆಗಿ ಎತ್ತಿ, ಅರ್ಧಂಬರ್ಧ ಬೇಡ, ಫುಲ್ ಆಗಿ ಎತ್ತಿ. ಈಗಲೇ ಅವನಿಗೆ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇಷ್ಟು ಜನರು 40 ದಿನ ಹಿಂಗ್ ಇದ್ಬಿಟ್ರೆ ಈ ಚರ್ಚಲ್ಲಿ ಜಾಗ ಇರಲ್ಲ ರೀ ಈಸ್ಟರ್ ಮಾಡೋದಕ್ಕೆ. ಆಮೇನ್. ದೇವರು ಆ ರೀತಿ ಬದಲಾಯಿಸ್ತಾನೆ. ಹಲ್ಲೆಲೂಯಾ. ಈ ದಿವಸ ನೀವು ದೇವರ ಸನ್ನಿಧಿಯಲ್ಲಿ ಅರಿಕೆ ಮಾಡಿರುವಂತ ಇದು ಯಾವ್ದೋ ಕೈಗಳೆತ್ತಿ ಅರಿಕೆ ಮಾಡಿದ್ದೀರಾ, ಅದನ್ನ ದಯವಿಟ್ಟು ನೆರವೇರಿಸ್ತೀರಿ. ನೀನು ತ್ಯಾಗ ಮಾಡುವಾಗ ಆ ತಂದೆಯಾದ ಪರಮಾತ್ಮನು ನಮಗೋಸ್ಕರ ಶಿಲುಬೆಯಲ್ಲಿ ಎಷ್ಟು ಗಾಯಪಟ್ಟಿದ್ದಾನೆ, ಎಷ್ಟು ವೇದನೆ ಪಟ್ಟಿದ್ದಾನೆ, ಎಷ್ಟು ಅವಮಾನಗಳು ನಿಂದೆಗಳು ಎಲ್ಲ ಸಹಿಸಿಕೊಂಡಿದ್ರು ನೋಡ್ರಿ. ಆತನಿಗೆ ನಮ್ಮ ಮೇಲೆ ಪ್ರೀತಿ ಒಂಚೂರು ಕಡಿಮೆ ಆಗಿದೆ. ಇವತ್ತು ನಮ್ಗೆ ಯಾರಾದ್ರೂ ನನ್ನ ಹೆಂಡತಿ ಏನಾನು ಹೇಳಿದ್ರೆ ಕೋಪ ಬಂದ್ಬಿಡುತ್ತೆ, ಗಂಡನ ಏನಾನು ಹೇಳಿದ್ರೆ ಕೋಪ ಬಂದ್ಬಿಡುತ್ತೆ, ಮಕ್ಕಳೇನಾನು ಹೇಳಿದ್ರೆ ಕೋಪ ಬಂದ್ಬಿಡುತ್ತೆ. ತಂದೆಯಾದ ದೇವ್ರು ನೋಡಿ ಒಂದು ಚೂರು ಕೋಪ ಪಟ್ಟಿಲ್ಲ. ಆ ಶಿಲ್ಬೆ ದೃಶ್ಯಗಳನ್ನೆಲ್ಲ ಈ 40 ದಿನ ನೋಡ್ತಾನೆ ಇದ್ರು. ಆ ಈಟಿ ಎತ್ಕೊಂಡು ಒಬ್ಬ ತಿವಿತಾನೆ, ಹೊಡಿತಾನೆ. ಆದ್ರೂ ದೇವ್ರ ಹತ್ರ ಹೇಳ್ತಾನೆ, ತಂದೆಯೇ ತಿಳಿದೇ ಮಾಡ್ತಾ ಇದ್ದಾರೆ. ಇವತ್ತು ಯಾರನ್ನ ಇವಾಗ ಅಕಸ್ಮಾತ್ ನನ್ ಕೆಳಗಡೆ ಇಳಿದು ಬಂದು ಯಾರಿಗಾನ ಒಂದು ಕಪ್ಪಾಳಿಗೆ ಹೊಡೆದು ಬಿಟ್ರೆ ಹೆಂಗಿರುತ್ತೆ? ಆಮೇನ್. ದೊಡ್ಡ ಜಗಳನೇ ಸ್ಟಾರ್ಟ್ ಆಗಿರುತ್ತೆ. ಆ ಭಾವನೆಯಿಂದ ನಾವು ಬದಲಾಗಬೇಕು. ಈ ದಿವಸ ದೇವರ ಒಂದು ವಾಕ್ಯ ಪ್ರಕಾರವಾಗಿ ನಾನು ಕೆಲವೊಂದು ದಿವಸಗಳಿಂದ ಇದರ ಬಗ್ಗೆ ಚರ್ಚೆ ಮಾಡಿ ಈ ಕಾರ್ಯಗಳನ್ನ ಸಿದ್ಧ ಮಾಡಿರೋದು. ಈ ದಿವಸದಲ್ಲಿ ನೋಡಿ, ಪ್ರತಿಯೊಂದು ಕಡೆಗಳಲ್ಲಿ ನಾನು ಇದ್ರ ಬಗ್ಗೆ ಮಾತಾಡಿ ಇದ್ರ ಬಗ್ಗೆ ಎಲ್ಲ ಸರ್ಚ್ ಮಾಡಿರುವಂತ ಒಂದು ದೇವರ ಸಂದೇಶ ಇದು. ದೀರ್ಘ ಆಯುಷು ಪೂರ್ತಿಯಾಗಿ ಇವತ್ತು ಯಾರು ಬದುಕ್ತಾ ಇದ್ದಾರಾ? ದೀರ್ಘ ಆಯುಷು ಪೂರ್ತಿಯಾಗಿ ಬಾಳಿ ಬದುಕಿ ಸಾಯುತ್ತಿರುವಂತ ವ್ಯಕ್ತಿಗಳಿದ್ದಾರಾ?
ಇಲ್ಲ. ಈ ದೀರ್ಘ ಆಯುಷ್ ಬಾಳ್ಬೇಕಂದ್ರೆ ನಾವೇನ್ ಮಾಡಬೇಕು? ದೀರ್ಘ ಆಯುಷ್ ಅಂದ್ರೆ ನಮ್ಮ ಇಂಡಿಯನ್ ಕಲ್ಚರ್, ನಮ್ಮ ಇಂಡಿಯನ್ ಸಂಪ್ರದಾಯದ ಪ್ರಕಾರ ಯಾರೇ ಒಂದು ವ್ಯಕ್ತಿಗೆ ಆಶೀರ್ವಾದ ಮಾಡ್ಬೇಕಂದ್ರೆ ಏನಂತ ಹೇಳ್ತಾರೆ? ದೀರ್ಘ ಆಯುಷ್ಮಾನ್ ಭವ ಅಂತ ಹೇಳ್ತಾರೆ ಅಲ್ವಾ? ಹೇಳ್ತಾರೆ ಅಲ್ವಾ? ನಾನ್ ಮಾತ್ರ ಹೇಳ್ತಾ ಇದ್ದೀನಿ. ಅಂದ್ರೆ ಈ ದೀರ್ಘ ಆಯುಷ್ ಯಾಕೆ ಜನರು ಬದುಕ್ತಾ ಇಲ್ಲ? ಬದುಕಕ್ಕೆ ಏನ್ ಮಾಡ್ತಾ ಇದ್ದಾರೆ? ಏನ್ ಮಾಡ್ತಾರೆ? நீண்ட நாள் வாழணும்னா மனிதன் என்னென்ன செய்யும்? உடம்புக்கு தேவையான நியூட்ரிஷன், ஃபைபர், விட்டமின் இதெல்லாம் சாப்பிடுறோமா இல்லையா? இன்னும் சில பேர் இருக்கிறாங்க எப்படி ஃபேமிலிக்கு ஒரு நியூட்ரிஷன் டாக்டரை வச்சுன்னு இருப்பாங்க இல்லையா? அப்படி சாப்பிட்டாலும் அல்ப ஆயுஷ்ல போறவங்கள நிறைய பேர் நான் பார்க்கிறேன். அல்லேலூயா. இன்னும் என்னென்னமோ செய்யறாங்க, எக்ஸசைஸ், யோகா கிளாஸ், இன்னும் எக்ஸெட்ரா எக்ஸெட்ரா சொல்லி போன டைம் ஆகும். அப்படியே ஷார்ட் பண்ணிட்டு போறோம். இவ்வளெல்லாம் செஞ்சாலும் நீண்ட ದೀರ್ಘ ಆಯುಷ್ ಬಾಳಕ್ಕಾಗ್ತಾ ಇಲ್ಲ. ದೀರ್ಘ ಆಯುಷ್ ಪೂರ್ತಿಯಾಗಿ ಬಾಳ್ತಾ ಇಲ್ಲ. ಕಾರಣ ಏನು? ಅಲ್ಲೆಲೂಯಾ. ಕಾರಣ ಏನು? ಇದು ನನ್ನೊಳಗಡೆ ಸುಮಾರು ಗೊಂದಲ ಮಾಡಿದಂತ ಶಬ್ದ ಇದು. ಯಾಕೆ ದೀರ್ಘ ಆಯುಷ್ ಮನುಷ್ಯನು ಪೂರ್ತಿಯಾಗಿ ಬಾಳ್ತಾ ಇಲ್ಲ? ಯಾಕೆ ದೀರ್ಘ ಆಯುಷ್ ಬಾಳ್ದಿರ ಅಲ್ಪ ಆಯುಷ್ನಲ್ಲಿ ಯಾಕೆ ಸತ್ತೋಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾನು ಬೇರೆ ಬೇರೆ ಬುಕ್ಸ್ ಗಳೆಲ್ಲ ಓದಿದ್ದೆ. ಅದೆಲ್ಲ ಲೋಕದ ರೀತಿಯಲ್ಲಿ ಬೇರೆ ಬೇರೆ ತರ ಹೇಳ್ತಾ ಇದೆ. ಆಮೇಲೆ ಆದ್ರೆ ನನ್ನನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು ನನ್ನ ಬೈಬಲ್ ಅಲ್ಲಿ ಇದ್ರ ಬಗ್ಗೆ ಏನಾದ್ರೂ ಹೇಳಿದ್ದಾನಾ ಅನ್ನೋದನ್ನ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದೆ. ಸಿಕ್ತು ನೋಡ್ರಿ. ಆದ್ರೆ ಅದ್ರ ಬಗ್ಗೆ ಎಲ್ಲ ಮಾತಾಡಕ್ ಹೋದ್ರೆ ಕಮ್ಮಿ ಅಂದ್ರೂ 4 hours ಬೇಕು. ಮಾತಾಡ್ಲಾ ಒಂದೆರಡು ಆಮೇಲೆ ಬರ್ತಾ ಇದೆ ಅಷ್ಟೇ. ಆಮೇಲೆ ಅಲ್ಲೆಲೂಯಾ. ದೇವ್ರ ವಾಕ್ಯ ಕಲಿಯೋ ಟೈಮ್ ನೋಡಬೇಡಿ. ಅಲ್ಲೆಲೂಯಾ ಅಂತ ಹೇಳ್ಬಿಟ್ಟು ನಾನು 4 hour ಎಲ್ಲ ಮಾತಾಡಕ್ ಹೋಗಲ್ಲ. ಆದಷ್ಟು ಕಡಿಮೆ ಮಾಡ್ತೀನಿ. ದೇವರು ದೀರ್ಘ ಆಯುಷ್ ಪೂರ್ತಿಯಾಗಿ ಒಂದು ಮನುಷ್ಯನು ಬಾಳ್ಬೇಕಂದ್ರೆ ಭೂಮಿಯಲ್ಲಿರ್ತಕ್ಕಂಥ ಅನೇಕ ಬೇರೆ ಜನಗಳು, ಬೇರೆ ಬೇರೆ ಆಚಾರಗಳು, ವಿಚಾರಗಳು ಇದೆ, ನ್ಯೂಟ್ರಿಷನ್ ಎಕ್ಸೆಟ್ರಾ ಎಕ್ಸೆಟ್ರಾ ಇಂಥವನ್ನೆಲ್ಲ ಇಟ್ಕೊಂಡ್ರು ಕೆಲವರು ಬಾಳ್ತಾರೆ, ಕೆಲವರು ಹೋಗ್ತಾ ಇದ್ದಾರೆ. ಆದ್ರೆ ಸತ್ಯವೇದ ಅದ್ರ ಬಗ್ಗೆ ಏನ್ ಹೇಳ್ತದೆ? ನೀನು ದೀರ್ಘ ಆಯುಷ್ ಪೂರ್ತಿಯಾಗಿ ಬಾಳ್ಬೇಕಂದ್ರೆ ಬೈಬಲ್ ಏನ್ ಹೇಳ್ತದೆ ಅನ್ನೋದೇ ನನ್ನಲ್ಲಿ ಇದ್ದಂತ ಒಂದು ದೊಡ್ಡ ಪ್ರಶ್ನೆ. ಆ ಪ್ರಶ್ನೆಗೆ ದೇವರು ಉತ್ತರ ಕೊಡಕ್ ಸ್ಟಾರ್ಟ್ ಮಾಡು. ಸುಮಾರು ಬರೆದಿಟ್ಟಿದ್ದೀನಿ. ನಾನು ಕೆಲವೊಂದು ಮುಖ್ಯವಾದ ಅಂಶಗಳು ನಿಮ್ಗೆ ಹೇಳ್ತೀನಿ, ತೆಗೆದುಕೊಳ್ಳಿ. ಕೀರ್ತನೆಗಳು 34 11ನೇ ವಚನ. பிள்ளைகளே வந்து எனக்கு செவி கொடுங்கள், கர்த்தருக்கு பயப்படுங்கள் உங்களுக்கு போதிப்பேன். 12 நன்மையை காணும்படி ஜீவனை விரும்பி நீடித்த நாட்களை அபேட்சிக்கிற மனுஷன் யார்? ಆಮೆನ್. ಕನ್ನಡದಲ್ಲಿ ಓದಿ ಸಿಸ್ಟರ್. ಆಮೆನ್. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳೋ ಮಾತು ನೋಡಿ ಎಷ್ಟು ಸುಂದರವಾಗಿ ಕರೀತಾ ಇದ್ದಾನೆ. ಮಕ್ಕಳಿರ ಬನ್ನಿರಿ, ನನ್ನ ಮಾತು ಕೇಳಿ. ಹಲ್ಲೆಲೂಯಾ. ಯಾರ ಮಾತು? ಡ್ಯಾನಿಯಲ್ ಮಾತಾ? ದೇವರ ಮಾತು. ಮಕ್ಕಳಿರ ಬನ್ನಿರಿ ಅಂತ ಕರೀತಾ ಇದ್ದಾನೆ. ಎಷ್ಟು ಮುದ್ದಾಗಿದೆ ಅಲ್ಲ ಅದು? ಹಲ್ಲೆಲೂಯಾ. ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು. ಮೊದಲನೇ ಸಬ್ಜೆಕ್ಟ್ ನಮ್ಗೆ ಏನ್ ಬೇಕು? ಅಪ್ಪನ ಭಯ ಅಲ್ಲ, ಅಮ್ಮನ ಭಯ ಅಲ್ಲ, ಅಥವಾ ಸ್ಕೂಲಲ್ಲಿರೋ ಟೀಚರ್ ಭಯ ಅಲ್ಲ, ಅಥವಾ ಬೇರೆ ಬೇರೆಯವರ ಭಯ ಅಲ್ಲ. ಯೆಹೋವನ ಭಯ ಕಲಿಸುವೆನು. ಯೆಹೋವನ ಭಯ. கடவுளோட பயத்தை கத்து கொடுக்கிற ஒரே ஒரு இடம் எதுனாக்கா அது தேவனோட ஆலயம் மட்டும்தான். இது எந்த இன்டர்நேஷனல் ஸ்கூல்லயும் கத்து கொடுக்க மாட்டாங்கோ. ಹಲ್ಲೆಲೂಯಾ. ಯೆಹೋವನ ಭಯವನ್ನು ಕಲಿಸುವೆನು
ನಂತರ ಹೇಳ್ತಾರೆ ನೋಡಿ, ದೀರ್ಘ ಆಯುಷು ಬೇಕೋ? ಏನೋ ದೀರ್ಘ ಆಯುಷು ನಿನಗೆ ಬೇಕೋ ಅಂತ ಕೇಳ್ತಾ ಇದ್ದಾನೆ. ಇವಾಗ ನಿಮಗೆ ಬೇಕಾ ದೀರ್ಘ ಆಯುಷ್? ನಿಮಗೆ ಬೇಕಾ ಬೇಡವಾ? ಆಮೇಲೆ ನನಗಂತೂ ಬೇಕೇ ಬೇಕಪ್ಪ. ನಾನು ಡೈಲಿ ಈ ವಾಕ್ಯಗಳನ್ನ ಧ್ಯಾನ ಮಾಡೋ ಟೈಮಲ್ಲಿ ಈ ವಾಕ್ಯಗಳನ್ನ ಧ್ಯಾನ ಮಾಡ್ಕೊಂಡು ನಾನು ಈ ರೀತಿನೇ ಬದಲಾಗ್ಬಿಟ್ಟೆ. ಯಾವುದೇ ಕಾರಣಕ್ಕೂ ದೇವರೇ ಅಲ್ಪ ಆಯುಷಲ್ಲಿ ನಾನು ಹೋಗಕ್ ಇಷ್ಟಪಡಲ್ಲ. ನನ್ನ ಆಯುಷ್ ದಿನ 1 ದಿನ ಇದೆಯೋ 1 ವರ್ಷ ಇದೆಯೋ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ದೀರ್ಘ ಆಯುಷ್ ನನಗೆ ಬೇಕು 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 ಅಂತ ಕೇಳ್ಕೊಂತಾನೆ ಇದ್ದೀನಿ. ನಿಮಗೂ ಬೇಕಾ? ಬೇಕಾ? ಎಲ್ಲರಿಗೂ ಬೇಕಾ? ಹಲ್ಲೆಲೂಯ. ಅಂದ್ರೆ ದೀರ್ಘ ಆಯುಷ್ ಬೇಕಂದ್ರೆ ಏನ್ ಮಾಡು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ಇದೇ ಬಹಳ ಮುಖ್ಯ. ಓದಿ ಸಿಸ್ಟರ್ 13. ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವೈಷಮ್ಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಆಮೆನ್. ಹಲ್ಲೆಲೂಯ. ಇದೇರಿ ನಾವು ಮಾಡಲ್ಲ. ಇದು ಮಟ್ಟು ನಂಗೆ ಸೇವ್ ಮಾಡು, ಬೇರೆ ಎಲ್ಲಾಮೇ ಸೇವ್. ಹಲ್ಲೆಲೂಯ. ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ. ನಿನ್ನ ಬಾಯಿಂದ ಕೆಟ್ಟ ಮಾತೇನ ಬರ್ತಾ ಇದೆಯಾ? ಯೋಚನೆ ಮಾಡು. ದೀರ್ಘ ಆಯುಷ್ ನಿನಗೆ ಇರುತ್ತಾ? ಬೈಬಲ್ ಪ್ರಕಾರ ಮಾತಾಡ್ತಾ ಇದ್ದೀನಲ್ವಾ? ಅಥವಾ ನಾನೇನು ಲಾಜಿಕ್ ಆಗಿ ಹೇಳ್ತಾ ಇದ್ದೀನಿ? ಬೈಬಲ್ ಅಲ್ಲಿ ಬರ್ದಿದ್ದಾರೆ ಏನಂತ? ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ. ಎರಡನೇದು, ಆತ್ಮಿಕ ಪ್ರಿಯವಾದವರೇ, ಯೌವನಸ್ಥರೇ, ತಂಗಿ ತಮ್ಮಂದ್ರು, ನಿಮಗೆ ಬಹಳ ಮುಖ್ಯವಾದ ಸಬ್ಜೆಕ್ಟ್ ಇವು. ಆಮೇಲೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆನ ಕಾಯ್ಬೇಕಂತೆ. ದೀರ್ಘ ಆಯುಷ್ ಬೇಕಂದ್ರೆ ಮೊದಲು ನಾನು ಏನ್ ಕಾಯ್ಬೇಕು? ನನ್ನ ನಾಲಿಗೆಯನ್ನ ಕಾದ್ಕೊಳ್ಬೇಕಂತೆ. ಎರಡನೇದು, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಹಲ್ಲೆಲೂಯ. ಒಬ್ಬರ ಜೊತೆ ನಾವೇನಾದ್ರು ಮಾತಾಡಿದ್ರೆ ಅವ್ರಿಗೆ ನಮ್ಮ ಮೇಲೆ ದ್ವೇಷ ಅಥವಾ ಕೋಪ, ಅಸೂಯ, ಇಂಥ ವಿಚಾರಗಳು ಅಂದ್ರೆ ಹೇಳ್ತಾರಲ್ಲ, ಈ ಬಕೆಟ್ ಹಿಡಿಯೋ ಕೆಲಸ ಅಂತಾರಲ್ಲ, ನಮ್ ಲೋಕಲ್ ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ಹೇಳ್ತಾರಲ್ವಾ, ಆ ರೀತಿ ವಂಚನೆಯ ಮಾತುಗಳಿಗೆ ನಿನ್ನ ತುಟಿಗಳನ್ನ ಬಿಡಬೇಡ ಅಂತ ದೇವರು ಹೇಳ್ತಾ ಇದ್ದಾನೆ. ಮೊದಲನೇದು ನಾಲಿಗೆನ ಕಾದುಕೋ. ಇವತ್ತು ಕಾಯ್ತಾ ಇದೀವಾ? ನಾಲಿಗೆನ ಕಾಯ್ತಾ ಇದೀವಾ? ನಿಮ್ಮ ಮನಸ್ಸು ಮೇಲೆ ನೀವೇ ಕೈ ಇಟ್ಟು ಯೋಚನೆ ಮಾಡಿ. ನನ್ನ ನಾಲಿಗೆ ನಾನು ಕಾದಿದ್ದೀನಾ? ಇಷ್ಟು ವರ್ಷ ನಿಮ್ಗೆಲ್ಲ ಆಗಿದೆ. ಎಷ್ಟು ಕೆಟ್ಟ ಮಾತು ಮಾತಾಡಿರ್ತೀವಿ, ಇಷ್ಟು ವರ್ಷ ಆಗಿದೆ. ಎಷ್ಟು ವಂಚನೆ ಮಾತು ನಾವು ಮಾತಾಡಿರ್ತೀವಿ. ನಾನಂತೂ ಜಾಸ್ತಿ ಮಾತಾಡಿದ್ದೀನಿ. ಹಲ್ಲೆಲೂಯ. ನಿಮ್ಮಷ್ಟು ನೀತಿವಂತನ ನಾನಲ್ಲ. ಆಮೇಲೆ ನಾನಂತೂ ಜಾಸ್ತಿ ಮಾತಾಡಿದ್ದೀನಿ. ಹಲ್ಲೆಲೂಯ. ದೇವರು ಹೇಳ್ತಾ ಇದ್ದಾನೆ, ಮಗನೇ, ಮಗಳೇ, ನಿನಗೆ ದೀರ್ಘ ಆಯುಷ್ ಬೇಕಾ? ಮೊದಲನೇದಾಗಿ ಈ ಕೆಲಸ ನೀನು ಮಾಡು, ಅವಾಗ ನಾನು ನಿನಗೆ ಅದನ್ನು ಕೊಡ್ತೀನಿ. ಹಲ್ಲೆಲೂಯ. ಅನೇಕರು ಬಂದ್ಬಿಟ್ಟು ಈ ದೀರ್ಘ ಆಯುಷ್ ಬಾಳದೆ ಇರೋದಕ್ಕೆ ಕಾರಣ ಏನಂದ್ರೆ ಅವರ ನಾಲಿಗೆ ಅವರ ಹತೋಟಿನಲ್ಲಿ ಇರಲ್ಲ, ಮತ್ತೆ ಅವರ ತುಟಿಗಳು ಅವರ ಕಂಟ್ರೋಲ್ ಅಲ್ಲಿ ಇರಲ್ಲ. ನೀವು ನೋಡಿ, ಕೆಲವರು ಜಗಳಗಳೆಲ್ಲ ನಡೆದ್ಬಿಟ್ಟಿರುತ್ತೆ ಕುಟುಂಬಗಳಲ್ಲಿ. ಅವ್ರ ಹತ್ರ ಹೋಗಿ ನೀವು ಮಾತಾಡಿ ನೋಡಿ, ಅಯ್ಯೋ ನಾನು ಯಾಕೆ ಆ ಥರ ಮಾತಾಡಿದೆ ನನಗೆ ಗೊತ್ತಿಲ್ಲ ಅಂತ ಹೇಳೋರು ಸುಮಾರು ಜನ ಇದ್ದಾರೆ. ಯಾಕೆ ಅವ್ರನ್ನ ಆ ಥರ ಬೈದ್ಬಿಟ್ಟೆ ನನಗೆ ಗೊತ್ತಿಲ್ಲ, ನಾನು ಯಾಕೆ ಹಂಗೆ ಹೊಡೆದೆ ಗೊತ್ತಿಲ್ಲ. ಅಲ್ಲೊಂದು ಕಾರ್ಯ ನಡೀತದೆ. ಏನಂದ್ರೆ, ಈ ರೀತಿ ವಂಚನೆಯ ಮಾತು, ಈ ರೀತಿ ನಾಲಿಗೆಯನ್ನು ಕಾಯ್ದೆ ಇರೋ ಟೈಮಲ್ಲಿ, ಅಂದ್ರೆ ಈಗ ಒಂದು 30-35 ವರ್ಷ ಆದ್ಮೇಲೆ ಹಿಂದೆ ಅವಾಗ ಕಂಡಿಡಿದಿರಂತ ಸೈಂಟಿಸ್ಟ್ಗಳು, ಆದ್ರೆ ಬೈಬಲ್ ಸುಮಾರು 3,500 ವರ್ಷದ ಹಿಂದೆನೆ ದಾವೀದನ ಮುಖಾಂತರ ಹೇಳಿದ್ದಾನೆ. ಹಲ್ಲೆಲೂಯ. ನಾಸಾ ಸೈಂಟಿಸ್ಟ್ ಅವರು ಕಂಡಿಡಿದಿರಂತ ವಿಚಾರಗಳು 35 ವರ್ಷಗಳಾಗಿದೆ. ಅದ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ವ್ಯಕ್ತಿ ಕೆಟ್ಟ ಮಾತುಗಳನ್ನು ಜಾಸ್ತಿ ಮಾತಾಡಿ ಕೆಟ್ಟದಾದ ಕಾರ್ಯಗಳನ್ನ ಜಾಸ್ತಿ ಅವನು ಅಳವಡಿಸ್ಕೊಂಡ್ರೆ, ನಮ್ಮ ತಲೆಯಲ್ಲಿ ಏನಿದೆ? ಮೂಳೆ ಇದೆಯಾ? ಯಾರ ಮೂಳೆ ಅಂದ್ರೆ ಮೂಳೆ ತಿಂದು ತುಂಬಾ ಬ್ರೈನ್ ಇದೆ ಅಲ್ವಾ? ಈ ಬ್ರೈನ್ ಅಲ್ಲಿ ಈ ರೀತಿ ಕೆಟ್ಟ ಚಟುವಟಿಕೆಗಳಲ್ಲಿ ನಾವು ಇನ್ವಾಲ್ವ್ಮೆಂಟ್ ಆದ್ರೆ ಈ ಬ್ರೈನ್ ಮುಖಾಂತರ ಡೋಪಮೈನ್ ಅನ್ನುವಂತ ಕೆಮಿಕಲ್ ರಿಲೀಸ್ ಆಗೋದು ಸ್ಟಾಪ್ ಆಗುತ್ತದೆ.
ಆಮೇಲೆ ಆ ಡೋಪಮೈನ್ ಅನ್ನುವ ರಾಸಾಯನಿಕ ನನ್ನ ಬ್ರೈನ್ ಇಂದ ಹೊರಗಡೆ ಬಂದಿಲ್ಲ ಅಂದ್ರೆ ನಾನು ಸಂತೋಷವಾಗಿರಕ್ಕಾಗಲ್ಲ, ನಾನು ನೆಮ್ಮದಿಯಾಗಿರಕ್ಕಾಗಲ್ಲ. ಆ ಕೆಮಿಕಲ್ ಅಂದ್ರೆ ಆ ರಾಸಾಯನಿಕ ಅಷ್ಟೊಂದು ಮಹತ್ವವಾದ ಕೆಲಸ ಮಾಡುವಂತ ಒಂದು ಕೆಮಿಕಲ್ ಅದು ನಮ್ಮ ಬಾಡಿಯಲ್ಲಿ. ಪರಮಾತ್ಮನು ಆಗಲೇ ಇಟ್ಬಿಟ್ಟು ಕಳಿಸಿ ಹೇಳಿದ್ದಾನೆ, ಏನಂತ, ನಿನ್ನ ನಾಲಿಗೆನ ನಿನ್ನ ತುಟಿಯನ್ನ ಕಾದುಕೋ. ಆಗ ಡೋಪಮೈನ್ ಅನ್ನುವ ಕೆಮಿಕಲ್ ಅಧಿಕವಾಗಿ ಅದು ರಿಲೀಸ್ ಆಗ್ತಾನೆ ಇರುತ್ತೆ. ಅಧಿಕವಾಗಿ ಅದು ರಿಲೀಸ್ ಆಗಿದ್ರೆ ಒಂದು ವ್ಯಕ್ತಿ ಆಟೋಮೆಟಿಕ್ ಆಗಿ ಸಂತೋಷವಾಗಿರ್ತಾನೆ. ಆಮೇಲೆ ಈ ಲೋಕದ ಕಷ್ಟಗಳಲ್ಲ ಅವನಿಗೆ ಕಷ್ಟವಾಗಿ ಕಾಣಿಸೋದಿಲ್ಲ. ನೀವು ನೋಡಿ, ಚಿಕ್ಕ ಮಕ್ಕಳು ಇರ್ತಾರಲ್ಲ, ಅವ್ರನ್ನು ಹೊಡೆದು ನೋಡಿ, ಗಿಲ್ಲಿ ನೋಡಿ, ಬೈದು ನೋಡಿ 5 ನಿಮಿಷ ಇಲ್ಲ 10 ನಿಮಿಷ ಅಷ್ಟೇ ಮರ್ತೋಗ್ಬಿಡ್ತಾರೆ ಅವರು. ಆ ಡೋಪಮೈನ್ ರಿಲೀಸ್ ಆಗ್ತಾನೆ ಇರುತ್ತೆ ಅವರಿಗೆ. ರಿಲೀಸ್ ಆಗ್ತಾ ಆಗ್ತಾ ಅವ್ರಿಗೆ ವಿರೋಧವಾಗಿ ಏನ್ ಬಂದ್ರು ಅವ್ರಿಗೆ ಅದು ದೊಡ್ಡದಾಗಿ ಕಾಣಿಸೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ಆದ್ರೆ ಬೈಬಲ್ ಮುಖಾಂತರ ನಮ್ಗೆ ಅದನ್ನೇ ಹೇಳಿರೋದು, ಈ ವಂಚನೆಯ ಮಾತುಗಳಿಗೆ ನಿನ್ನ ಬಾಯಿ, ನಾಲಿಗೆ, ತುಟಿನ ಕಾದ್ಕೊಂಡ್ರೆ ಡೋಪಮೈನ್ ಆಟೋಮೆಟಿಕ್ ಆಗಿ ರಿಲೀಸ್ ಆಗ್ತಾನೆ ಇರುತ್ತೆ. ನಿನ್ನ ಮನಸ್ಸು ಶಾಂತವಾಗಿರುತ್ತೆ. ನಿನ್ನ ಮನಸ್ಸು ಶಾಂತವಾಗಿದ್ದಾಗ ನೀನ್ ಯಾರ ಮೇಲೇನೂ ಜಗಳ ಮಾಡಲ್ಲ, ನೀನ್ ಯಾರ ಮೇಲೇನೂ ದ್ವೇಷ ಮಾಡಲ್ಲ, ಯಾರ ಹತ್ರನೂ ಕೆಟ್ಟ ಮಾತು ಮಾತಾಡಲ್ಲ, ಯಾರ ಹತ್ರನೂ ವಂಚನೆ ಮಾತು ನೀನ್ ಮಾತಾಡೋದನ್ನ ಬಿಟ್ಟು ಬಿಡ್ತೀಯ. ನಿನಗೆ ಗೊತ್ತಾಗಲ್ಲ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ಆಮೇಲೆ ಹಲ್ಲೆಲೂಯಾ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ದೇವ್ರು ಏನ್ ಹೇಳ್ತಾ ಇದ್ದಾರೆ, ದೀರ್ಘ ಆಯುಷು ಬಾಳ್ಬೇಕಂದ್ರೆ ಇದನ್ನ ಕಾಯ್ಬೇಕಂದ್ರೆ. ಆಮೇಲೆ ನೀವು ನೋಡಿ, 2ನೇ ಒಂದು ವಚನ ನೋಡೋಣ. 1 ಪೇತ್ರನು 1 ಪೇತ್ರ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 3-4ನೇ ವಚನ. மேலும் பரிசுத்தவான்களுக்கு ஏற்றபடி வேசித்தனம் மற்றெந்த அசுத்தமும் பொருளாசையும் ஆகிய இவைகளின் பேர் முதலாய் உங்களுக்குள்ளே செலுத்தப்படக்கூடாது. அப்படியே வம்பும் புத்தீனமான பேச்சும் பரியாசமும் தகாதவைகள், ಸ್ತೋತ್ರ செலுத்துவதே தகும். ಯಾವ ವಿಧವಾದ ಬಂಡುತನ, ದುರ್ಭಾಷೆ ಇವುಗಳ ಕೃತ್ಯಾದನೆ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದ್ದು. ಹೊಲಸ ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಆಯುಕ್ತವಾಗಿದೆ. ಆಮೆನ್. ಸಾಕು ಸಿಸ್ಟರ್. ಹಲ್ಲೆಲೂಯಾ. ಈಗ ನಮ್ಮ ಎಲ್ಲ ಕ್ರೈಸ್ತರಲ್ಲೂ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ. ಏನೋ ಕಾಮಿಡಿ ಮಾಡೋದು ಅಲ್ವಾ? ಕಾಮಿಡಿ ಮಾಡಿ ಜನರನ್ನ ಚೆನ್ನಾಗಿ ನಗಿಸಿ ಮಾತಾಡೋದು ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ನಾವು ಕಾಮಿಡಿ ಮಾಡ್ಬೋದಾ? ನಾವು ತಮಾಷೆ ಮಾಡ್ಬೋದಾ? ಯೇಸು ಸ್ವಾಮಿನ ಹಿಂಬಾಲಿಸ್ತಾ ಇದೀವಲ್ವಾ? ನಾವು ಬೈಬಲ್ ಓದೋರು ತಮಾಷೆಗಳು ಮಾಡ್ಬೋದಾ? ಕಾಮಿಡಿ ಮಾಡ್ಬೋದಾ? ಕಾಮಿಡಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಯಾರೋ ಒಬ್ಬರನ್ನ ಹಾಸ್ಯ ಮಾಡ್ಬೇಕಂದ್ರೆ ಯಾರೋ ಒಬ್ಬರನ್ನ ನಾವು ಎಕ್ಸಾಂಪಲ್ ಆಗಿ ತಗೋಬೇಕು ಅಲ್ವಾ? ಈಗ ನಾನು ಕಾಮಿಡಿ ಮಾಡ್ಬೇಕಂತ ತಿಳ್ಕೊಳ್ಳಿ. ಇವಾಗ ನಮ್ಮ ಬ್ರದರ್ ಮಂಜು ಇದಾರಲ್ಲ, ಅವ್ರನ್ನ ಎಕ್ಸಾಂಪಲ್ ತಗೊಂಡು ನಾನು ಇಲ್ಲಿ ಕಾಮಿಡಿ ಮಾಡ್ತಾ ಇರ್ತೀನಿ. ಯಾರನ್ನ ಎಕ್ಸಾಂಪಲ್ ತಗೊಂಡು? ಮಂಜು ಪಾಸ್ಟರ್. ಅವಾಗ ಅವ್ರಿಗೆ ಏನಾಗುತ್ತೆ? ಖುಷಿಯಾಗಿರ್ತಾರ? ಹಲ್ಲೆಲೂಯಾ. ಅದನ್ನೇ ಈ ಬೈಬಲ್ ಅಲ್ಲಿ ಹೇಳ್ತಾ ಇರೋದು. ಕಾಮಿಡಿ ನಮಗೆ ಬಹಳ ಬಹಳ ಡೇಂಜರ್. ಅದು ನಾವೇನ್ ಅನ್ಕೊಂಡಿದೀವಿ, ಇವತ್ತು ರಾತ್ರಿ ಮಲಗ್ಬೇಕಾದ್ರೆ ನಗುತ್ತಾ ಮಲಗ್ಬೇಕು ಅಂತ ಹೇಳ್ಬಿಟ್ಟು ಒಡಿವಲ್ದು ಯಾವ್ದನ್ನ ಕಾಮಿಡಿ ಹಾಕೊಂಡು ಬೇರೆ 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 ಕಾಮಿಡಿ ಹಾಕೊಂಡು ನಗುತ್ತಾ ಮಲಗ್ತೀವಿ. ಆಮೇಲೆ ಬೈಬಲ್ ಅದನ್ನ ಒಪ್ಪೋದಿಲ್ಲ. ಹಲ್ಲೆಲೂಯಾ.
ನಾನು ಒಪ್ಬೋದು, ನೀನು ಒಪ್ಪಬಹುದು, ಅಥವಾ ಈ ಪ್ರಪಂಚದ ಜ್ಞಾನಿಗಳಾದಂತ ಮೆಡಿಕಲ್ ಬೇಕಾದ್ರೆ ಅದನ್ನ ಹೇಳ್ಬೋದು, ಆಮೇನ್. ಆದ್ರೆ ದೇವರು ಅದನ್ನು ಒಪ್ಪೋದಿಲ್ಲ. ದೇವರು ಹೇಳಿದ್ದಾನೆ ಅದಕ್ಕೆ ನೀನು ದೂರವಾಗಿರು. ಅದಕ್ಕೆ ದೇವರು ಹೇಳಿರೋದು, ನಿನ್ನ ಜ್ಞಾನ ನನ್ನ ಜ್ಞಾನ ಅಲ್ಲ, ನಿನ್ನ ಮಾರ್ಗವು ನನ್ನ ಮಾರ್ಗವು ಅಲ್ಲ. ಹಲ್ಲೆಲೂಯಾ. ಈ ದಿವಸದಲ್ಲಿ ದೊಡ್ಡ ದೊಡ್ಡ ಮೆಡಿಕಲ್ ಹೇಳ್ಬೋದು, ನೀನು ನೈಟ್ ಮಲಗುವಾಗ ಕಾಮಿಡಿ ನೋಡ್ಬಿಟ್ಟು ನಗುತ್ತಾ ಮಲಗಿದ್ರೆ ಬೆಳಗ್ಗೆ ನೀನು ಆರೋಗ್ಯವಾಗಿರ್ತೀಯ ಅಂತ ಹೇಳ್ಬಿಟ್ಟು, ಆಮೇಲೆ ಆದ್ರೆ ಬೈಬಲ್ ಹೇಳುತ್ತೆ ಆ ರೀತಿ ಮಾಡಬೇಡ, ಅದು ದೇವರಿಗೆ ಅಸಹ್ಯ. ಹಲ್ಲೆಲೂಯಾ. ಅದೇ ಎಫೆಸದಲ್ಲಿ ಬರೆದಿರೋದು. ಜಾರತ್ವ ಯಾವ ವಿಧವಾದ ಬಂಡುತನ, ದ್ರವ್ಯ ಆಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಅಂದ್ರೆ ಅದನ್ನ ನೋಡೋದಲ್ಲ, ಇವುಗಳ ಸುದ್ದಿ ಕೂಡ ನಮ್ಮೊಳಗಡೆ ಇರಬಾರದು ಅಂತ ದೇವರು ಹೇಳ್ತಾ ಇದ್ದಾನೆ. ದೇವರು ಬಯಸ್ತಾ ಇದ್ದಾನೆ. ಆಮೇಲೆ ಇವುಗಳ ಸುದ್ದಿ ಕೂಡ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವ ಜನರಿಗೆ ಯೋಗ್ಯ. ಹಲ್ಲೆಲೂಯಾ. ನಾವು ದೇವ ಜನರ ಅಥವಾ ಬೇರೆ ಜನರ? ದೇವ ಜನರ ಆದ್ರೆ ದೇವರು ಬೈಬಲ್ ಅಲ್ಲಿ ಹೇಳ್ತಾನೆ, ಇವುಗಳಿಗೆ ನೀನು ದೂರವಾಗಿರದೆ ನಿನಗೆ ಯೋಗ್ಯ. ಅಂದ್ರೆ ಒಂದು ವ್ಯಕ್ತಿ ದೀರ್ಘಾಯುಷ್ ಬಾಳ್ಬೇಕಂದ್ರೆ ಬೈಬಲ್ ಹೇಳಿರುವ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಗಳನ್ನ ನಾವು ಪಾಲನೆ ಮಾಡಲೇಬೇಕು. ಅದು ಮಾಡಿಲ್ಲ ಅಂದ್ರೆ ಅಲ್ಪಾಯುಷ್ ಗ್ಯಾರಂಟಿ. ಹಲ್ಲೆಲೂಯಾ. ಆಮೇಲೆ ಅಲ್ಪಾಯುಷಲ್ಲಿ ಬೇಡದೇ ಇರೋದೆಲ್ಲ ಮಾಡ್ಬಿಟ್ಟು, ನಮ್ಮ ದೇವ್ರು ಬಂದ್ಬಿಟ್ಟು ಇವ್ರನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ರು ಅಂತ ಭ್ರಮೆ ಮಾಡ್ಕೊಬೇಕು ಅಷ್ಟೇ ನಾವು. ಆಮೇಲೆ ಆದ್ರೆ ಬೈಬಲ್ ಅದನ್ನ ಹೇಳ್ತಾ ಇಲ್ಲ. ನೆಕ್ಸ್ಟ್ ನೋಡಿ, ಅದ್ರಲ್ಲಿ ಹೇಳ್ತಾ ಇದ್ದಾರೆ, ಹೊಲಸು ಮಾತು, ಹುಚ್ಚು ಮಾತು. ಹೊಲಸು ಮಾತು, ಹುಚ್ಚು ಮಾತು ನಿಮ್ಗೆ ಗೊತ್ತಿದೆ ಅಲ್ವಾ? ಮೂರನೇದು ಹೇಳ್ತಾ ಇದ್ದಾನೆ, ಕೊಚ್ಚೋದ್ಯ ಮಾತು. ಕೊಚ್ಚೋದ್ಯ ಅಂದ್ರೆ ಏನ್ ಗೊತ್ತಾ? ಹಳೆ ಕನ್ನಡದವ್ರಿಗೆ ಗೊತ್ತಿರ್ಬೋದು. ಕೊಚ್ಚೋದ್ಯ ಅಂದ್ರೆ ತಮಾಷೆ ಮಾಡೋದು. ಏನೋ ತಮಾಷೆ ಮಾಡಿ ಮಾತಾಡೋದು. ಬ್ರದರ್ಸ್ ಹತ್ರ ತಮಾಷೆ ಮಾಡಿ ಮಾತಾಡೋದು, ಸಿಸ್ಟರ್ಸ್ ಹತ್ರ ತಮಾಷೆ ಮಾಡಿ ಮಾತಾಡೋದು. ಆಮೇಲೆ ಇದನ್ನೇ ಕೊಚ್ಚೋದ್ಯ ಅಂತ ಹೇಳೋದು. ಅಲ್ಲಿ ಹೇಳ್ತದ ದೇವರು, ಕೊಚ್ಚೋದ್ಯ ಮಾತು ಇವು ಬೇಡ. ಹಲ್ಲೆಲೂಯಾ. ಇವು ಬೇಡ ಅಂತ ಹೇಳ್ತಾ ಇದ್ದಾನೆ. ಅದು ನಮಗೆ ಅಯುಕ್ತವಾಗಿದೆ, ಯುಕ್ತವಾಗಿಲ್ಲ ಅದು ನಮಗೆ. ಇವತ್ತು ದಿನದಲ್ಲಿ ನೋಡಿ, ಎಲ್ಲ ಮನೆಯಲ್ಲೂ ಈ ಕಾಮಿಡಿ ಮಾಡೋರು ಇದ್ದೇ ಇರ್ತಾರೆ. ಆಮೇಲೆ ಅದೇ ಬೈಬಲ್ ಹೇಳ್ತಾ ಇದ್ದಾರೆ, ನಿನಗೆ ಅದು ಯೋಗ್ಯವಲ್ಲ, ಅದನ್ನ ನೀನು ಮಾಡಬೇಡ, ಆಗ ನೀನು ದೀರ್ಘಾಯುಷ್ಯಿಂದ ಬಾಳಿ ಬದುಕ್ತೀಯ. ಹಲ್ಲೆಲೂಯಾ. ಮೂರನೇ ಪಾಯಿಂಟ್ ಏನಂದ್ರೆ, ಈ ಮಾತುಗಳಿಂದ, ಗಂಡ ಹೆಂಡತಿ ಮಾತಿಂದ, ಹೆಂಡತಿ ಗಂಡನ ಮಾತಿಂದ ದೊಡ್ಡ ದೊಡ್ಡ ಕಾರ್ಯಗಳು, ಜಗಳಗಳು ನಡೆದೋಗಿದೆ. ಅನೇಕ ಕುಟುಂಬಗಳು ಒಡೆದೋಗಿದೆ. ಅನೇಕ ಕುಟುಂಬಗಳು ಡೈವರ್ಸ್ ಕೂಡ ಬಂದ್ಬಿಟ್ಟಿದೆ. ಆಮೇಲೆ ಹಲ್ಲೆಲೂಯಾ. ಅದೇ ತರ ದೊಡ್ಡ ದೊಡ್ಡ ದೇಶಗಳೇ ಇದೇ ಮಾತಿನ ಮುಖಾಂತರವಾಗಿ ಯುದ್ಧಗಳು ನಡೆಯುತ್ತಿದೆ. ಹಲ್ಲೆಲೂಯಾ. ಅದು ಎಲ್ಲಿ ಬರ್ತಿದೆ ನೋಡೋಣ. ಅದೇ ಕೀರ್ತನೆ 120ನೇ ಅಧ್ಯಾಯ 7ನೇ ವಚನ. 120ನೇ ಅಧ್ಯಾಯ 7ನೇ ವಚನ. ಇದನ್ನ ಓದೋದಕ್ಕೆ ಮುಂಚೆ ನಿಮ್ಗೊಂದು ಮಾತು ಹೇಳ್ತೀನಿ. ಲಾಸ್ಟ್ ಒಂದು 1.5-2 years ಬ್ಯಾಕ್ ನೀವು ಕೇಳಿರ್ಬೋದಲ್ವಾ, ಅಮೆರಿಕ US ಮತ್ತೆ ನಾರ್ತ್ ಕೊರಿಯಾ ಆ ಪ್ರೆಸಿಡೆಂಟ್ಗಳಿದಾರಲ್ವಾ, ಕಿಮ್ ಜಾಂಗ್ ಉನ್ ಅಂತ ಹೇಳ್ಬಿಟ್ಟು. ಆಮೇಲೆ ಆ ಪ್ರೆಸಿಡೆಂಟ್ ಕೇಳಿರ್ತೀರಲ್ವಾ, ಆ ಅಮೆರಿಕ ಪ್ರೆಸಿಡೆಂಟ್ಗೂ ಈ ಕೊರಿಯಾ ದೇಶದ ಪ್ರೆಸಿಡೆಂಟ್ಗೂ ಯಾವುದೇ ದ್ವೇಷ ಇಲ್ಲ. ಅವರಿಬ್ಬರಿಗೂ, ಅವ್ರಿಗೂ ಯಾವ ದ್ವೇಷನೂ ಇಲ್ಲ, ಇವ್ರಿಗೂ ಯಾವ ದ್ವೇಷನೂ ಇಲ್ಲ. ಆದ್ರೆ ಆ ದೇಶದ ಎಲ್ಲಾ ಯುದ್ಧ ನೌಕೆಗಳು ಈ ದೇಶದ ಕಡೆ ಬಂದ್ಬಿಡ್ತು. ಈ ದೇಶದವ್ರು ಎಲ್ಲ ತಗೊಂಡೋಗಿ ಎಲ್ಲ ಬಾರ್ಡರ್ಗಳಲ್ಲಿ ನಿಲ್ಲಿಸ್ಬಿಟ್ಟಿದ್ರು ಅಲ್ವಾ? ನೋಡಿರ್ತಾನೆ ಅದ್ರ ಟಿವಿಯಲ್ಲಿ, ನೋಡಿಲ್ವಾ? ಇಂಥವೆಲ್ಲ ನೋಡ್ಬೇಡಿ, ಬೇರೆದೆಲ್ಲ ನೋಡಿ. ಹಲ್ಲೆಲೂಯಾ. ನಿಲ್ಲಿಸ್ಬಿಟ್ಟು ಆ ದೇಶದವನು ಹೇಳ್ತಾ ಇದ್ದಿದ್ದೇನು, ನನ್ನ ಹತ್ರ ನ್ಯೂಕ್ಲಿಯರ್ ಬಾಂಬ್ಸು ಬೇಕಾದಷ್ಟಿದೆ, ನಾನು ಹಾಕದೆ ಅಂತ ತಿಳ್ಕೊ, ನಿನ್ನ ಅಮೆರಿಕ ಸರ್ವನಾಶ ಅಂತ ಹೇಳ್ದ. ಆಮೇನ್. ಇದು ಹೆಂಗ್ ಸ್ಟಾರ್ಟ್ ಆಯ್ತು? ಯಾರನ್ನ ಹೊಡೆದಾಡಿದ್ರ? ಆ ಟೈಮಲ್ಲಿ ಯಾರು ಇವರು ಡೊನಾಲ್ಡ್ ಟ್ರಂಪ್ ಇದ್ರಲ್ವಾ ಪ್ರೆಸಿಡೆಂಟ್ ಆಗಿ. ಇಬ್ರು ಫ್ರೆಂಡ್ಸ್ ಆಗೇ ಇದ್ರು. ಆದ್ರೆ ದೇಶಕ್ಕೆ ದೇಶ ವಿರೋಧವಾಗಿ ದೊಡ್ಡ ದೊಡ್ಡ ಆಯುಧಗಳ ಸಮೇತ ನಿಂತ್ಕೊಂಡ್ಬಿಟ್ವು ಗಡ್ಡಿಗಳಲ್ಲಿ. ನಾನ ನೋಡ್ಬಿಡೋಣ ಒಂದು ಮಾತು ಅಂತ ಹೇಳ್ಬಿಟ್ಟು. ಆದ್ರೆ ಯಾರೊಳಗಡೆ ದ್ವೇಷ ಇಲ್ಲ. ಫಸ್ಟ್
ಕೊರಿಯಾ ದೇಶದವನು ಏನ್ ಹೇಳ್ದ? ನನ್ನ ಹತ್ರ ಇರೋ ನ್ಯೂಕ್ಲಿಯರ್ ಬಾಂಬ್ಸು ನಿನ್ನ ದೇಶ ನನ್ನ ಮುಂದೆ ಕಸಾಸಮ ಅಂತ ಹೇಳ್ದ. ಹೆಂಗ್ ಹೇಳ್ದ ಅದನ್ನ? ಬಾಯಿಯಿಂದ. ಹಲ್ಲೆಲೂಯಾ. ಅದನ್ನ ಕೇಳಿಸ್ಕೊಂಡ್ಮೇಲೆ ದೊಡ್ಡ ನಾಯಕನು ಅಂದ್ರೆ ದೇಶಕ್ಕೆ ದೊಡ್ಡಣ್ಣ ಅಂತ ಹೆಸರು ಮಾಡಿರೋರು ಯಾರು? ಅಮೆರಿಕ. ಅವನ್ ಸುಮ್ಮನೆ ಇರ್ತಾನ? ಆ ಪ್ರೆಸಿಡೆಂಟ್ ಮಾತಾಡಿದಾನೆ ಅಂದ್ಮೇಲೆ ನಾನು ಅವನಿಗೆ ಒಂದು ಕೌಂಟರ್ ಕೊಡ್ಲೇಬೇಕಲ್ವಾ? ಇದೇ ಇವತ್ತು ಎಲ್ಲ ಕುಟುಂಬದಲ್ಲೂ ನಡೀತಾ ಇರೋದು. ನೀನ್ ಮಾತಾಡ್ಬಿಟ್ರೆ ನಾನು ಮಾತಾಡ್ತೀನಿ, ನೀನ್ ಹೊಡೆದ್ರೆ ನಾನು ಹೊಡಿತೀನಿ, ನೀನೇನ್ ಮಾಡಿದ್ರು ನಾನು ಮಾಡ್ತೀನಿ. ಮೊದಲು ಪ್ರಾರಂಭ ಆಗೋದು ಬಾಯಿಂದಲೇ. ದೊಡ್ಡ ದೊಡ್ಡ ಯುದ್ಧಗಳು ಸರಿ, ಮನೆಯಲ್ಲಿ ಗಂಡ ಹೆಂಡತಿಯರ ಸಂಸಾರಗಳು ಹಾಳಾಗೋದು ತನ್ನ ಬಾಯಿಯ ಮುಖಾಂತರವೇ. ಆಮೇಲೆನೆ ಜಗಳ ಆಗೋದು. ಆಮೇಲೆ ನೋಡಿ ತಿರ್ಗಾ ಬಂದ್ರು, ಅವ್ರವ್ರ ಪ್ರೆಸಿಡೆಂಟ್ಗಳು ಕೂತ್ಕೊಂಡ್ರು, ಮಾತಾಡಿದ್ರು. ಆಮೇಲೆ ಎಲ್ಲ ಯುದ್ಧದ್ದು ಆ ಆಯುಧಗಳನ್ನೆಲ್ಲ ತಗೊಂಡು ರಿಟರ್ನ್ ಹೋಗ್ಬಿಟ್ರು. ಆಮೇಲೆ ಆ ವಾಕ್ಯ ಹೇಳ್ತದೆ ನೋಡಿ, ಕೀರ್ತನೆಗಳು 127 ತೆಗೆದುಕೊಳ್ಳಿ. ನಾನು ಸಮಾಧಾನ ಪ್ರಿಯನು, ಅವರು ಮಾತನಾಡಿದರೆ ಯುದ್ಧಕ್ಕೆ ಬರುತ್ತಾರೆ. ಹಲ್ಲೆಲೂಯಾ. ಇವತ್ತು ನೋಡಿ ಯೇಸು ಸ್ವಾಮಿ ಬಗ್ಗೆ ಎಲ್ಲನ ಹೋಗಿ ಮಾತಾಡಕ್ ಹೋದ್ರೆ ಏನ್ ಮಾಡ್ತಾ ಇದ್ದಾರೆ? ಯುದ್ಧಕ್ಕೆ ಬರ್ತಾ ಇದ್ದಾರೆ. ಬೈಬಲ್ ಬಗ್ಗೆ ನಾಲೆಜ್ ಇಲ್ಲ, ಬೈಬಲ್ ಬಗ್ಗೆ ತಿಳ್ಕೊಂಡಿಲ್ಲ. ಆದ್ರೂ ದೇವ್ರು ಹೇಳ್ತಾ ಇದ್ದಾನೆ, ನಾನು ಸಮಾಧಾನ ಪ್ರಭು. ಮಾತಾಡಿದ್ರೇನೆ ಸಾಕವರು ಯುದ್ಧಕ್ಕೆ ಬರ್ತಾರೆ. ಹಲ್ಲೆಲೂಯಾ. ಇದೇ ತರನೇ ಕುಟುಂಬಗಳಲ್ಲಿ ಯುದ್ಧ ಸ್ಟಾರ್ಟ್ ಆಗೋದು. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಬಾಯಿಂದ. ಈ ತರ ಒಂದು ವೇಳೆ ಟ್ರಂಪ್ ಆಗ್ಲಿ ಅಥವಾ ಆ ಪ್ರೆಸಿಡೆಂಟ್ ಆಗ್ಲಿ ಇಬ್ರು ಒಂದು ವೇಳೆ ಗುದ್ದಾಡಿದಿದ್ರೆ ಎಷ್ಟು ನಾಶ ಆಗ್ತಾ ಇತ್ತು? ಎಷ್ಟು ಮಂದಿ ಸರ್ವನಾಶವಾಗಿ ಪೂರ್ತಿ ಜೀವನ ಆಯುಷ್ ಬದುಕ್ತಾ ಇದ್ದಿಲ್ಲ. ಹಲ್ಲೆಲೂಯಾ. ಅಂದ್ರೆ ನಮ್ಮ ಬಾಯಿನ ನಾವು ಕಂಟ್ರೋಲ್ ಮಾಡೋದನ್ನ ಕಲ್ತಿಲ್ಲ ಇದುವರೆಗೂ. ಒಂದು ಮನೆಯಲ್ಲಿ ಸತತವಾಗಿ ಜಗಳ ನಡೀತಾ ಇದೆ, ಒಂದು ಮನೆಯಲ್ಲಿ ಸತತವಾಗಿ ಯಾವಾಗ್ಲೂ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ ನೀನ್ ಅರ್ಥ ಮಾಡ್ಕೊಂಡ್ಬೇಕು, ಎಲ್ಲೋ ನನ್ನ ಬಾಯಿ ಹದ್ದು ಮೀರಿ ಹೋಗ್ತಾ ಇದೆ. ಹಲ್ಲೆಲೂಯಾ. ಹದ್ದು ಮೀರಿ ಹೋಗೋ ಟೈಮಲ್ಲೇ ಕುಟುಂಬದಲ್ಲಿ ಗಂಡ ಹೆಂಡರ ಸಂಬಂಧ ಹಾಳು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹಾಳು ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಪ್ರಾರ್ಥನೆ ವಿಜ್ಞಾಪನೆ ಹೇಳ್ಬಿಡ್ತೀನಿ. ಈ ಫೇಸ್ಬುಕ್ ಇದೆಯಲ್ಲ, ಹೋದ ವಾರ ನನ್ನ ಫ್ರೆಂಡ್ ಒಬ್ಬರು ಕಳಿಸಿದ್ರು, ಅದನ್ನ ನೋಡಿದೆ. ಇದಕ್ಕೋಸ್ಕರ ಪ್ರೇಯರ್ ಮಾಡಿದೆ ನಾನು ದಯವಿಟ್ಟು. ಅದು ಎಷ್ಟು 1 hour ನೀನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅವರೊಂದು ಸೇವಕರು ಅವ್ರು ನಾನು ಕಳಿಸ್ಬಿಟ್ಟು ಮತ್ತೆ ಹೇಳಿದ್ದೇನೆಂದ್ರೆ 1 hour ಇದಕ್ಕೋಸ್ಕರ ನೀನ್ ಡೈಲಿ ಪ್ರೇಯರ್ ಮಾಡಲೇಬೇಕು. ಏನ್ ಮಾಡ್ತೇನೆ ನನ್ಗೆ ಗೊತ್ತಿಲ್ಲ, ನೀನ್ ಮಾಡು ಅಂತ ಹೇಳಿ. ಆಯ್ತು ಮಾಡ್ತೀನಿ. ನೈಟಲ್ಲಿ ಇವಾಗ ಅದೇ ಕೆಲಸ ಮಾಡ್ತಾ ಇದ್ದೀನಿ. ಏನಂದ್ರೆ ಈ ಫೇಸ್ಬುಕ್ ಮುಖಾಂತರ ಅನೇಕ ಯೌವನಸ್ಥರು ಅಂದ್ರೆ 20, 25, 30 ವರ್ಷದ ಹಿಂದೆ ಸ್ಕೂಲ್ಗಳಲ್ಲಿ ಸ್ಕೂಲ್ ಮೇಟ್ ಆಗಿರ್ತಾರಲ್ಲ ಅಂತವರೆಲ್ಲ ಈಗ ದೊಡ್ಡದಾಗಿ ಬೆಳೆದು ಒಳ್ಳೆ ಮದುವೆ ಎಲ್ಲ ಮಾಡಿಕೊಂಡು ಮಕ್ಕಳೆಲ್ಲ ಆಗಿ ಸಂಸಾರದಲ್ಲಿ ಇರೋ ಟೈಮಲ್ಲಿ ಈಗ ಆ 25 ವರ್ಷದ ಹಿಂದೆ ಇದ್ದಂತ ಫ್ರೆಂಡ್ಗಳನ್ನ ಆ ಫೇಸ್ಬುಕ್ ಅಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಕನೆಕ್ಟ್ ಆಗ್ಬಿಟ್ಟು ಅವರ ಹಳೆಯ ಲವ್ ಸ್ಟೋರಿ ಆಗಿರ್ಬೋದು, ಏನೇನೋ ಮಾತುಗಳು ಮಾತಾಡಿ ಮರಳು ಮಾಡಿ, ಎಷ್ಟು ಅಂದ್ರೆ ಅವ್ರು ಹೇಳಿದ್ ನೋಡಿ ನನಗೆ ಭಯ ಬಂದ್ಬಿಡ್ತು. ಸುಮಾರು ಒಂದು ತಿಂಗಳಿಗೆ 6 ಲಕ್ಷ ಡೈವರ್ಸ್ಗೆ ಅಪ್ಲೈ ಆಗ್ತಾ ಇದಾರಂತೆ ಒಂದು ತಿಂಗಳಿಗೆ ಫೇಸ್ಬುಕ್ ಮುಖಾಂತರ. ಹಲ್ಲೆಲೂಯಾ. ದಯವಿಟ್ಟು ನಿಮ್ಮ ಪ್ರೇಯರ್ ಅಲ್ಲೂ ಡೈಲಿ ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ನಮ್ಮ ಮಕ್ಕಳ ಹತ್ರನೂ ಫೇಸ್ಬುಕ್ಗಳಿದೆ, ನಿಮ್ಮ ಹತ್ರನೂ ಫೇಸ್ಬುಕ್ಗಳಿದೆ, ಆದ್ರೆ ಒಳ್ಳೇದಕ್ಕೋಸ್ಕರ ಬಳಸ್ಕೊಳ್ಳಿ. ಈ ತರ ಬೇಡದೆ ಇರೋದಕ್ಕೆಲ್ಲ ಯೂಸ್ ಮಾಡಬೇಡಿ, ಅದನ್ನು ಮುಟ್ಟಕ್ ಹೋಗ್ಬೇಡಿ. ಹಲ್ಲೆಲೂಯಾ. ಇದು ಎಲ್ಲಿಂದ ಸ್ಟಾರ್ಟ್ ಆಗಿದ್ದು? ಬಾಯಿ ಮಾತಿಂದ. ಹಲ್ಲೆಲೂಯಾ. ಅಂದ್ರೆ ನಾವು ದೀರ್ಘ ಆಯುಷ್ ಪೂರ್ತಿಯಾಗಿ ಬದುಕಬೇಕಂದ್ರೆ ಮೊದಲು ನಮಗೆ ಬೇಕಾಗಿರೋದು ನಮ್ಮ ಬಾಯಿ ಕಾಯುವ ಜ್ಞಾನ ಬೇಕು. ಹಲ್ಲೆಲೂಯಾ. ಈ ಪಾಠನ ಯಾವ ಇಂಟರ್ನ್ಯಾಷನಲ್ ಸ್ಕೂಲಲ್ಲೂ ಹೇಳ್ಕೊಡಲ್ಲ. ಇದನ್ನ ಹೇಳ್ಕೊಡ್ಬೇಕಂದ್ರೆ ಅವನು ಬೈಬಲ್ ಹತ್ರ ಬರಲೇಬೇಕು. ಈ ಬೈಬಲ್ ಓದಿದ್ರೆ ಇದು ಕಲ್ಸ್ಕೊಡುತ್ತೆ. ನೀನು ದೀರ್ಘ ಆಯುಷ್ಯಿಂದ ಬಾಳಿ ಭೂಮಿಯಿಂದ ಹೊರಗಡೆ ಹೋಗೋದಕ್ಕೆ ಇದ್ರಲ್ಲಿ ಎಲ್ಲ ಬರ್ಸ್ಕೊಟ್ಟಿದ್ದಾನೆ ನನ್ನ ದೇವರು. ಇದನ್ನು ಓದಿದ್ರೆ ಬರುತ್ತೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಇದು ದೇಶಗಳು ಗಲಾಟೆ ಎದ್ದೋಳಕ್ ಕಾರಣ ಏನು? ಬಾಯಿ ಮಾತು. ಲಾಸ್ಟ್ ಟೈಮ್ ಕೂಡ ನಮ್ಮ ಕರ್ನಾಟಕದಲ್ಲಿ ಕೂಡ ಈ ಮುತಾಲಿಕ್ ಅಂತಿದ್ದಾರಲ್ಲ, ಗೊತ್ತಿದೆಯಲ್ಲ, ಹಿಂದೂ ಪ್ರಸಿದ್ಧ ಇವರವರು
ಅವರು ಅಷ್ಟೇ ಒಂದು ಜಾಗದಲ್ಲಿ ಎಲ್ಲೋ ಕೂತ್ಕೊಂಡು ಮಾತಾಡಿದ್ರು, ಏನೋ ಮಾತಾಡೋದನ್ನ ಯಾರೋ ರೆಕಾರ್ಡ್ ಮಾಡಿದ್ರು, ಅದನ್ನ ಲೀಕ್ ಮಾಡ್ಬಿಟ್ರು. ಈ ಮುಸ್ಲಿಂ ಜನರನ್ನೆಲ್ಲ ಎಲ್ಲಿ ಕಾಣಿಸ್ತಾರೋ ಅಲ್ಲೇ ಸುತ್ತಾಕ್ಬಿಡ್ಬೇಕು, ಕೊಂದಾಕ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನೋಡಿರ್ತೀರ ನೀವು, ಟಿವಿನಲ್ಲಿ ಬಂದಿತ್ತದು. ಆಮೇಲೆ ಅದು ಕೂಡ ಪ್ರಾರಂಭವಾಗಿದ್ದು ಬಾಯಿ ಮಾತಿಂದ. ಹಲ್ಲೆಲೂಯಾ. ಅಂದ್ರೆ ಒಂದು ವ್ಯಕ್ತಿಯ ಜೀವನ ಇರೋದೇ ಅವನ ಬಾಯಿಯ ಮುಖಾಂತರನೇ. ಹಲ್ಲೆಲೂಯಾ. ಮೂರನೇದಾಗಿ ನೋಡೋಣ ನಾವು. ಅಂದ್ರೆ ಮೂರನೇದಾಗಿ ನಾವು ಯಾವಾಗ ಜಾಸ್ತಿ ಮಾತಾಡಬೇಕು, ನಾವು ಯಾವಾಗ ಕಡಿಮೆ ಮಾತಾಡಬೇಕು ಅನ್ನೋದನ್ನ ನಮಗೆ ಆ ಕಂಟ್ರೋಲ್ ನಮ್ಗೆ ಬರಬೇಕು. ಕೆಲವರು ಇರ್ತಾರೆ, ಬಿಟ್ರೆ ಸಾಕು, ಟೈಮ್ ಸಿಕ್ಕರೆ ಸಾಕು, ಮಾತಾಡ್ತಾನೆ ಇರ್ತಾರೆ. ಎದುರುಗಡೆ ಇರೋನು ಅದನ್ನ ಶ್ರದ್ಧೆಯಿಂದ ಕೇಳ್ತಾ ಇದ್ದಾನ ಇಲ್ವಾ ಅನ್ನೋದು ಕೂಡ ಅವ್ರಿಗೆ ಪರಿಜ್ಞಾನನೇ ಇರಲ್ಲ. ಮಾತಾಡಕ್ಕೆ ಕೆಲವರು ಬಿಟ್ರೆ ಸಾಕು, ಮಾತಾಡ್ತಾನೇ ಇರ್ತಾರೆ. ಆ ಮಾತು ಕೇಳುವಂತ ಒಂದು ಚೂರು ಪ್ರಯೋಜನ. ಹಲ್ಲೆಲೂಯಾ. ಆ ರೀತಿ ನೀನು ನಾನು ಇರ್ಬಾರ್ದು. ಆಮೇಲೆ ಅಂದ್ರೆ ಇವಾಗ ನಾನು ಮಾತಾಡೋದೆಲ್ಲ ಕೇಳ್ತಾ ಇದ್ದೀರಾ? ಎಲ್ಲರಿಗೂ ಯೂಸ್ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಮೂರನೇದಾಗಿ ಇದನ್ನ ನಾವು ಕಲಿಬೇಕು. ಮೂರನೇದಾಗಿ ಜ್ಞಾನೋಕ್ತಿಗಳು 16:24, நீதிமொழிகள் 16:24. இனிய சொற்கள் தேன்கூடை போல ஆத்துமாக்கு மதுரமும் எலும்புகளுக்கு ಔಷಧமாகும். ಸವಿ ನುಡಿಯು ಜೇನು ಕೂಡ. ಹಲ್ಲೆಲೂಯಾ. ಸವಿ ನುಡಿ ಅಂದ್ರೆ ನಾವು ಯಾರ ಹತ್ರನ ಪ್ರೀತಿಯಿಂದ ಮಾತಾಡಿದ್ರೆ ಆ ನುಡಿಗೆ ಹೇಗಿರುತ್ತೆ? ಜೇನುಗಿಂತ ಶ್ರೇಷ್ಠವಾಗಿರ್ತದೆ. ಹಲ್ಲೆಲೂಯಾ. ನೀವು ನೋಡಿ, ಪ್ರಾರಂಭದಲ್ಲಿ ಒಂದು ಮದುವೆ ಆಗೋ ಟೈಮಲ್ಲಿ ಮದುವೆ ಹೆಣ್ಣು ಮದುವೆ ಗಂಡು ಅವ್ರ ಮಾತುಗಳು ಹೆಂಗಿರುತ್ತೆ ಅಂದ್ರೆ ಒಬ್ಬರನ್ನೊಬ್ಬರು ಬಿಟ್ಟೇ ಬರಲ್ಲ. ಅಷ್ಟು ಮಾತಾಡ್ತಾರೆ. ಅದನ್ನ ನೋಡೋರ್ಗೆ ಏನ್ ಅನ್ಕೊಂತಾರೆ ಗೊತ್ತಾ? ಏನೋ ಮಾತಾಡ್ತೀರಾ ಅಷ್ಟೊಂದು, ಏನ್ ಮಾತಾಡ್ತಾ ಇದೀರ? ಹಲ್ಲೆಲೂಯಾ. ನಮಗೂ ಸ್ವಲ್ಪ ಲವ್ ಮಾಡಿದ ಅನುಭವ ಇದೆ. ಆಮೇಲೆ ನನಗೂ ಅಷ್ಟೇ, ನಾನು ಫೋನ್ ಎತ್ಕೊಂಡ್ಬಿಟ್ರೆ ಫೋನ್ ಇಡ್ತಾ ಇರಲಿಲ್ಲ. ಅವಾಗ ನನ್ನ ಫ್ರೆಂಡ್ಸ್ ನನ್ ಕೇಳೋರು, ಏನೋ ಮಾತಾಡ್ತೀಯ ಅಷ್ಟು ಗಂಟೆ, ಗೊತ್ತಿಲ್ಲ. ಹಲ್ಲೆಲೂಯಾ. ಅವ್ರು ಏನೋ ಮಾತಾಡ್ತಾರೆ, ನಾನು ಏನೋ ಮಾತಾಡ್ತೀನಿ. ಆಮೇಲೆ ರೀತಿ ಪ್ರೀತಿ ನಮ್ಮಲ್ಲಿ ಬರುವಾಗ ನಮ್ಮ ನುಡಿಗಳು ಸವಿಯಾಗಿರುತ್ತೆ, ಜೇನಿಗಿಂತ ಸವಿಯಾಗಿರುತ್ತೆ. ಅದೇ 6 ತಿಂಗಳ, 1 ವರ್ಷ ಅಥವಾ 2 ವರ್ಷ 3 ವರ್ಷ ಆದ್ಮೇಲೆ ನೋಡಿ, ಇವ್ರು ಅವ್ರ ಮಕ್ಕ ನೋಡಲ್ಲ, ಅವ್ರು ಇವ್ರ ಮಕ್ಕ ನೋಡಲ್ಲ. ಆದ್ರೆ ದೇವರ ಕೃಪೆಯಿಂದ ನಾನು ನನ್ನ ಹೆಂಡತಿ ಹಂಗಿಲ್ಲ. ಆಮೇಲೆ ಹಲ್ಲೆಲೂಯಾ. ಆವಾಗಿದ್ದು ಲವ್ ಇವಾಗೂ ಹಂಗೆ ಇದೆ. ಆಮೇಲೆ ಆ ರೀತಿನೇ ಇರಬೇಕು. ಹಲ್ಲೆಲೂಯಾ. ಅಂದ್ರೆ ಜೇನು ಕೂಡ ಅದು ಆತ್ಮಕ್ಕೆ ಸಿಹಿ, ಎಲುಬಿಗೆ ಕ್ಷೇಮ, ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ ಉಂಟು. ಹಲ್ಲೆಲೂಯಾ. ಅಂದ್ರೆ ನಾವು ಜಾಸ್ತಿ ಮಾತಾಡಿದ್ರೆ, ಅಂದ್ರೆ ಲೋಕದ ಲೌಕಿಕದ ಕಾರ್ಯಗಳ ಬಗ್ಗೆ ನಾವು ಜಾಸ್ತಿ ಮಾತಾಡಿದ್ರೆ ನಮಗೇನಾಗುತ್ತೆ? ಎನರ್ಜಿ ಕಡಿಮೆ ಆಗುತ್ತಾ ಇಲ್ವಾ? ಈಗ ನಾನೇನು ಮಾತಾಡ್ತಾ ಇದ್ದೀನಿ, ಒಂದು 1 ಅವರ್ 2 ಅವರ್ ಮಾತಾಡ್ಬಿಟ್ರೆ ನನಗೆ ನೀರು ಬೇಕು, ನೀರು ಕುಡಿತೀನಿ. ಆದ್ಮೇಲೆ ಜ್ಯೂಸ್ ಗೀಸು ಅಥವಾ ಏನಾದ್ರೂ ಫ್ರೂಟ್ಸು ಇದನ್ನೆಲ್ಲ ತಗೊಂತಾರ ಇಲ್ವಾ? ಯಾಕೆ? ಎನರ್ಜಿ ಕಡಿಮೆ ಆಗುತ್ತೆ ಮಾತಾಡಿದ್ರೆ. ಹಲ್ಲೆಲೂಯಾ. ಯಾರ ಹತ್ರ? ಮನುಷ್ಯನ ಹತ್ರ. ಮನುಷ್ಯನ ಬಗ್ಗೆ ಲೋಕದ ಇಚ್ಛೆಗಳು, ಲೋಕದ ಚಿಂತನೆ ಮಾಡುವಾಗ ಆಟೋಮೆಟಿಕ್ ಆಗಿ ಎನರ್ಜಿ ಕಡಿಮೆ ಆಗುತ್ತೆ. ಇಲ್ಲೊಂದು ವ್ಯಕ್ತಿ ನಾನು ನಿಮಗೆ ತೋರಿಸ್ತೀನಿ. ಈ ವ್ಯಕ್ತಿಗೆ 120 ವರ್ಷ ಆದ್ರೂ ಅವನ ಮಕ್ಕದಲ್ಲಿ ಕಳೆಗೊಂದಿಲ್ಲ. ಹಲ್ಲೆಲೂಯಾ. ಅಂದ್ರೆ ಮಕ್ಕ ಅವನಿಗೆ ಬಾಡಲೇ ಇಲ್ಲ. ಈ ದಿವಸದಲ್ಲಿ ನೋಡಿ, 60-70 ವರ್ಷ ದಾಟಿದ್ರೆ ಸಾಕು, ಏನಾಗುತ್ತೆ? ಶರೀರದ ಎಲ್ಲಾ ಬಲಗಳು ಕುಂದಿ ಹೋಗ್ತಾ ಇರುತ್ತೆ, ಮುಖ ಚೇಂಜ್ ಆಗ್ಬಿಡುತ್ತೆ, ನಡೆ ಚೇಂಜ್ ಆಗ್ಬಿಡುತ್ತೆ, ಯೋಚನೆ ಚೇಂಜ್ ಆಗ್ಬಿಡುತ್ತೆ, ಎಲ್ಲ ಚೇಂಜ್ ಆಗುತ್ತೆ. ಆ ವ್ಯಕ್ತಿ ಯಾರು? ಮೋಶೆ ಅನ್ನೋ ಒಂದು ವ್ಯಕ್ತಿ ಇದ್ದ. ಹಲ್ಲೆಲೂಯಾ. ಇಲ್ಲಿ ಎಷ್ಟು ಜನ ಇದ್ದೀರಿ ನಾವು? ಒಂದು 50-100 ಜನ ಇರ್ಬೋದಾ? ಹಲ್ಲೆಲೂಯಾ. ಇಷ್ಟು ಜನರೇ ನಾವ್ ಇಲ್ಲಿಂದ ಏನಾನ ಹೇಳಿದ್ರೆ ಕೇಳೋದಿಲ್ಲ, ಮಾಡೋದಿಲ್ಲ. ಮೋಶೆ ಎಷ್ಟು ಜನರ ಜೊತೆ ಇದ್ದ? 6 ಲಕ್ಷ ಪ್ರಾರಂಭ. ಹೋಗ್ತಾ ಹೋಗ್ತಾ 20 ಲಕ್ಷಕ್ಕೂ ಮೇಲ್ಪಟ್ಟವರು. ಹಲ್ಲೆಲೂಯಾ. ಅಷ್ಟು ಜನರ ಜೊತೆ ಎಷ್ಟು ಕಿರ್ಚಾಡಿರ್ಬೋದು ಅವನು? ಕಿರ್ಚಾಡಿ ಇರ್ತಾನ ಇಲ್ವಾ? ಅಲ್ಲಿಗೆ ಅವನಿಗೆ ಎಷ್ಟು ಎನರ್ಜಿ ಕಡಿಮೆ ಆಗಿರ್ಬೇಕು?
120 ವರ್ಷ ಅವನ ಕೈಯಲ್ಲಿ ಬಾಳಕ್ಕೆ ಆಗ್ತಾ ಇರ್ಕೂಡ್ದು. ಆದ್ರೆ ಅವ್ನ ಎನರ್ಜಿ ಕಡಿಮೆ ಆಗಿಲ್ಲ ರೀ, ಜಾಸ್ತಿ ಆಯ್ತಂತೆ. ಕಾರಣ ಏನಂದ್ರೆ ಅವನು ಮಾಡಿದ 120 ವರ್ಷದ ಪ್ರಯಾಣದಲ್ಲಿ ಅವನು ಮನುಷ್ಯರ ಮಾತಿಗಿಂತ ದೇವರ ಮಾತನ್ನೇ ಜಾಸ್ತಿ ಮಾತಾಡಿದನು. ಹಲ್ಲೆಲೂಯಾ. ಈ ದಿವಸ ನಾವು ಏದ್ರ ಬಗ್ಗೆ ಮಾತಾಡ್ತೀವಿ? ಅಯ್ಯೋ ಸಿಸ್ಟರ್, ನನ್ನ ಮನೇಲಿ ಅದಿಲ್ಲ, ನನ್ನ ಮನೇಲಿ ಇದಿಲ್ಲ, ನನ್ನ ಗಂಡನಿಗಾದಿಲ್ಲ, ನನ್ಗೆ ಹೆಂಡತಿಗಿದಿಲ್ಲ, ನನ್ನ ಮಗಳಿಗಾದಿಲ್ಲ, ನನ್ನ ಮಗನಿಗಿದಿಲ್ಲ. ಇದೇ ಚಿಂತೆ ನಮಗೆ. ಹಲ್ಲೆಲೂಯಾ. 120 ವರ್ಷ ಆದ್ರೂ ಬೈಬಲ್ ಅಲ್ಲಿ ಕೊಟ್ಟಿದ್ದಾರೆ. ಅದು ಮೋಶೆಯ ಮುಖದಲ್ಲಿ ಸ್ವಲ್ಪನೂ ಕಡಿಮೆ ಆಗಿಲ್ಲ ಅಂತೆ. ಆ ಪ್ರಾಯದ ಯೌವನದಲ್ಲಿ ಹೇಗಿದ್ನೋ ಹಾಗೆ ಇದ್ನಂತೆ 120 ವರ್ಷದಲ್ಲಿ ಕೂಡ. ಅಂದ್ರೆ ಇದ್ರಲ್ಲಿ ನಾವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ದೇವರ ವಾಕ್ಯವನ್ನು ನಾವು ಎಷ್ಟು ಮಾತಾಡ್ತೀವೋ ಅಷ್ಟು ನಮಗೆ ಎನರ್ಜಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಪರಿಶುದ್ಧಾತ್ಮನು ಇವಾಗ ನಮಗೆ ಸಹಾಯಕನಾಗಿದ್ದಾನೆ. ಹಲ್ಲೆಲೂಯಾ. ಮೋಶೆ ಕಾಲದಲ್ಲಿ ಪರಿಶುದ್ಧಾತ್ಮನು ಇರಲಿಲ್ಲ, ಆಗಲೇ ದೇವರವನ್ನ ನಡೆಸಿದಾನಂದ್ರೆ ಈಗ ಬಾಳುವ ಕ್ರೈಸ್ತರಿಗೆ ಪರಿಶುದ್ಧಾತ್ಮನ ಸಹಾಯ ಜೊತೆಯಲ್ಲಿದೆ. ಅಂದ ಮೇಲೆ ದೀರ್ಘಾಯುಷಿ ಯಾಕೆ ಅವ್ರು ಬಾಳ್ತಾ ಇಲ್ಲ? ಬಾಯಿ ಹತೋಟಿನಲ್ಲಿಲ್ಲ. ಹಲ್ಲೆಲೂಯಾ. ಬೈಬಲ್ ಹಿಡ್ಕೊಂಡಾಗ ಒಂದು ಮಾತು, ಬಲಿಪೀಠದ ಮೇಲೆ ನಿಂತ್ಕೊಂಡಾಗ ಒಂದು ಮಾತು, ಚರ್ಚಿಂದ ಹೊರಗಡೆ ಹೋಗಿದ ತಕ್ಷಣ ಆ ಮಾತಿಗೂ ಆ ವಾಕ್ಯಕ್ಕೂ ಅವರ ಜೀವನದ ಸಂಬಂಧನೇ ಇರೋದಿಲ್ಲ. ಎಲ್ಲಿಂದ ಆಯುಷ್ ಕಾಲ ಅವ್ರು ಬದುಕಕ್ಕಾಗುತ್ತೆ? ಹಲ್ಲೆಲೂಯಾ. ದಿವಸ ನೀವು ಅರ್ಥ ಮಾಡ್ಕೊಳ್ಳಿ, ನನ್ನ ಜೀವನದಲ್ಲಿ ಆಯುಷ್ ಕಾಲ ಪೂರ್ತಿಯಾಗಿ ನಾನು ಬದುಕಬೇಕಂದ್ರೆ ಇದನ್ನೆಲ್ಲ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕು ನಾನು. ಹಲ್ಲೆಲೂಯಾ. ಈ ರೀತಿ ಜೀವನ ಮಾಡಿ ನೋಡಿ. ಲೋಕದಲ್ಲಿ ನಮ್ಗೆ ಕಷ್ಟ, ಕಣ್ಣೀರು, ವೇದನೆ, ರೋಗ, ಅವು ಇವು ಸಾಯ ಗಂಟ ನಮ್ ಜೊತೆ ಇದ್ದೇ ಇರುತ್ತೆ. ಆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾನಂದ್ರೆ, ಈ ಕಷ್ಟ, ಕಣ್ಣೀರು, ವೇದನೆ ಜೊತೆಯಲ್ಲೇ ಸಂತೋಷವಾಗಿ ಹೆಂಗ್ ನೀನು ಬಾಳ್ಬೇಕನ್ನೋದನ್ನ ನನ್ನ ಹತ್ರ ಬಾ, ನಾನು ಕಲ್ಸ್ಕೊಡ್ತೀನಿ ಅಂತಾನೆ. ಹಲ್ಲೆಲೂಯಾ. ಬೇರೆಯವರೆಲ್ಲ ಯಾರು ಈ ರೀತಿ ಮಾತುಗಳು ಹೇಳೋದಿಲ್ಲ. ಯೇಸು ಸ್ವಾಮಿ ಹೇಳ್ತಾನೆ, ಕಷ್ಟ ಇದೆಯಾ ಮಗಳೇ ಬಾ, ರೋಗ ಇದೆಯಾ ಬಾ, ವೇದನೆ ಇದೆಯಾ ಬಾ, ಸಾಲ ಇದೆಯಾ ಬಾ, ನನ್ನ ಹತ್ರ ಬಾ, ಅದನ್ನ ತೀರಿಸ್ತೀನಿ ಅಂತ ಹೇಳ್ತಾ ಇಲ್ಲ. ಅದ್ರ ಜೊತೆಯಲ್ಲೇ ಸಂತೋಷವಾಗಿ ಹೆಂಗೆ ಜೀವನ ಮಾಡಬೇಕು ನಾನು ನಿನ್ನ ಕಲ್ಸ್ಕೊಡ್ತೀನಿ, ನನ್ನ ಜೊತೆ ನೀನು ಬಾ ಅಂತ ಕರೀತಾ ಇದ್ದಾನೆ. ಹಲ್ಲೆಲೂಯಾ. ಅದೇ ನಾನು ನಿಮ್ಗೆ ಹೇಳ್ತಾ ಇರೋದು, ಈ 40 ದಿನ ಆ ದೇವರ ಜೊತೆ ನಡೆಯೋದನ್ನ ಕಲ್ತು ಬಿಡ್ರಿ. ನೀವು ಕಲ್ತು ಬಿಟ್ರೆ ನಿಮಗೆ ಕಷ್ಟ, ಕಣ್ಣೀರು ಏನಿದ್ರು ಅದ್ರ ಜೊತೆನೆ ಸಂತೋಷವಾಗಿ ಸಮಾಧಾನವಾಗಿ ಹೆಂಗೆ ಜೀವಿಸಬೇಕು ಅನ್ನೋದನ್ನ ದೇವ್ರು ಕಲಿಸ್ಕೊಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ 40 ದಿನ ಬಿಡಬೇಡಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ನಾವು ಆ ರೀತಿ ಮಾಡುವಾಗ ಖಂಡಿತವಾಗ್ಲು ಪರಿಶುದ್ಧಾತ್ಮನು ಸಹಾಯಕ್ಕಿದ್ದಾರೆ. ಈಗ ಪರಿಶುದ್ಧಾತ್ಮನು ಸಹಾಯಕ್ಕಿದ್ದಾರೆ. ಆ ಪರಿಶುದ್ಧಾತ್ಮನು ನಮ್ಮ ಜೊತೆ ಇರೋ ಟೈಮಲ್ಲಿ ಖಂಡಿತವಾಗ್ಲು ಈ ಲೋಕದ ಕಾರ್ಯಗಳು ನಮ್ಮನ್ನ ಜಯಿಸಕ್ ಆಗಲ್ಲ. ಅವನು ಹೇಳಿ, ಸೈತಾನನು ಹೇಳಿ, ಅವನು ಲಜ್ಜೆಗೆಟ್ಟವನು. ನಾವು ಯಾವತ್ತೂ ಅಷ್ಟೇ ಸೈತಾನನನ್ನು ಬಹಳ ಪರಾಕ್ರಮಶಾಲಿ, ಬಹಳ ಹಾಗೆ ಹೀಗೆ ಅಂತ ಹೊಗಳಿ ಅವನ ಬಗ್ಗೆ ನಾವು ಮಾತಾಡ್ಲೇ ಕೊಡುದು. ಇಟ್ಸ್ ಎ ಯೂಸ್ಲೆಸ್ ಫೆಲೋ. ಅವನು ಯಾರು? ಕೆಲಸಕ್ಕೆ ಬಾರದೇ ಇರೋನು, ಮೋಸಗಾರನು, ಕಳ್ಳನು ಅವನು. ಅವನ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡಬಾರದು. ಅದಕ್ಕೆ ದೇವರು ಆ ಕಾಲದಲ್ಲಿ ಬಲಹೀನನಾಗಿ ಭಯಭ್ರಾಂತನಾಗಿದ್ದಂತ ಗಿದಿಯೋನ್ನ ನೋಡಿ ಕರೆದನು. ಹಲ್ಲೆಲೂಯಾ. ಏನಂತ ಕರೆದು? ಅವನ್ ಪರಾಕ್ರಮಶಾಲಿಯಾಗಿದ್ನ? ಇಲ್ಲ. ಹಲ್ಲೆಲೂಯಾ. ಪ್ರಿಯ ತಂಗಿಯವರೇ, ತಮ್ಮಂದಿರೇ, ಅಕ್ಕ, ಎಲ್ಲ ತಾಯಿಯಂದ್ರಿಗೆ ಹೇಳ್ತಾ ಇದ್ದೀನಿ, ಈ ದಿವಸ ನಿನ್ನ ಹೆಸರು ಹಿಡಿದು ದೇವರು ಹೇಳ್ತಾ ಇರೋದೇನಂದ್ರೆ, ಪರಾಕ್ರಮಶಾಲಿಯೇ ಎದ್ದು ಬಾ. ಸೈತಾನ ಮರುಳುತ್ತವನನ್ನು ನೋಡಿ ಭಯಪಟ್ಟು ನಡುಗಬೇಡ. ಹಲ್ಲೆಲೂಯಾ. ಅವನಿಗೆ ನನ್ನ ಹೆಸರು ಕೇಳಿದರೇನೆ ನಡುಕ ಸ್ಟಾರ್ಟ್ ಆಗುತ್ತೆ. ಅಂತ ಶಬ್ದಗಳಿಂದ ನಿನ್ನನ್ನು ಅಲಂಕರಿಸ್ತೀನಿ. ಎದ್ದು ಬಾ ಪರಾಕ್ರಮಶಾಲಿಯೇ ಅಂತ ದೇವರು ಕರೀತಾನೆ. ಹಲ್ಲೆಲೂಯಾ. ನಾವೇನ್ ಮಾಡ್ತೀವಿ? ಏನಾದ್ರೂ ಬಂದಾಗ ಓಡ್ ಬರ್ತೀವಿ ಚರ್ಚ್ಗಳಿಗೆ ಅಥವಾ ಪಾಸ್ಟರ್ಗಳಿಗೆ ಫೋನ್ ಮಾಡ್ಬಿಟ್ಟು ಕೊಡೋ ಅಂತ ಅಳ್ತೀವಿ. ಎಂ ಪಯ್ಯ ಇಬ್ಡಿ ಪಂಟ, ಎಂ ಪೂರ್ಣಿ ಇಬ್ಡಿ ಪಂಟ, ಎಂ ಬೀಟ್ಕಾರ್ ಆಡ್ಸ್ಟಾರ್, ಎಂ ಪೊಂಡಾಟಿ ಇಬ್ಡಿ ಪಂಟ. ಹಲ್ಲೆಲೂಯಾ. ಇಲ್ಲ ರೀ, ಆಯ್ತಾ? ಅಲ್ಲೇ ಮೊಣಕಾಲ್ ಹಾಕು.
ನಿನ್ ಗಂಡ ಏನಾನು ಹೊಡೆದ್ಬಿಟ್ನ ಅಲ್ಲೇ ಮೊಣಕಲ್ ಹಾಕು, ಹೆಂಡತಿ ಏನಾನು ಹೊಡೆದ್ಬಿಟ್ಲ ಅಲ್ಲೇ ಮೊಣಕಲ್ ಹಾಕು, ಮಕ್ಳೇನಾನು ಬೈದ್ಬಿಟ್ಲ ಅಲ್ಲೇ ಮೊಣಕಲ್ ಹಾಕ್ಬಿಟ್ಟು ನಿನ್ನ ಬಾಯಿ ತೆರೆದು ಆಜ್ಞೆ ಕೊಡು. ಏನಂತ? ಸೈತಾನನೇ ನಿನಗಿಲ್ಲಿ ಸ್ಥಳ ಇಲ್ಲ, ಹಲ್ಲೆಲೂಯಾ ಅಂತ ಬಾಯಿ ತೆರೆದು ನಾವು ಆಜ್ಞೆ ಮಾಡಿದಾಗ ದೇವರು ಖಂಡಿತವಾಗಿ ತಕ್ಷಣ ಪರಿಶುದ್ಧ ಆತ್ಮನ ನಿನ್ನ ಪಕ್ಕದಲ್ಲಿ ಕಳಿಸ್ಬಿಡ್ತಾನೆ. ಹಲ್ಲೆಲೂಯಾ. ಹೋಗು, ನನ್ನ ಮಗಳೇನೋ ಕರೀತಾ ಇದ್ದಾಳೆ, ಹೋಗು ನನ್ನ ಮಗನೇನೋ ಕರೀತಾ ಇದ್ದಾನೆ, ಅಲ್ಲೇನೋ ಸಮಸ್ಯೆ ಆಗಿದೆ, ಅವ್ರನ್ನ ಧೈರ್ಯ ಪಡಿಸು ಅಂತ ಹೇಳ್ಬಿಟ್ಟು. ಅದಕ್ಕೆ ದೇವರು ಗಿದಿಯೋನ್ನ ಕರೆದಿದ್ದು ಪರಾಕ್ರಮಶಾಲಿ ಅಂತ ಹೇಳ್ಬಿಟ್ಟು. ನಮ್ಮ ದೇವರು ನೋಡ್ರಿ, ಯಾರನ್ನು ಸಾಧಾರಣವಾಗಿ ನೋಡೋದಿಲ್ಲ, ಎಲ್ಲರನ್ನು ಪರಾಕ್ರಮಶಾಲಿಗಳಾಗಿ ನೋಡ್ತಾನೆ. ಹಲ್ಲೆಲೂಯಾ. ನಾಲ್ಕನೇದು ಒಂದು ಪಾಯಿಂಟ್ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ನಾವು ಒಂದು ಎಕ್ಸಾಂಪಲ್ ಏನಂದ್ರೆ, ಇಲ್ಲಿ ಒಂದು ಬಾಟ್ಲ್ ಇದೆ ಅಂತ ತಿಳ್ಕೊಳ್ಳಿ. ಹಲ್ಲೆಲೂಯಾ. ಈ ಬಾಟ್ಲಲ್ಲಿ ಈಗ ನಾನು ಒಂದು ನೀರು ತಗೊಂಡ್ಬಂದಿದ್ದೀನಿ ನಾನು ಕುಡಿಯಕ್ಕೆ. ಹಲ್ಲೆಲೂಯಾ. ನೀರು ತಂದಿದ್ದೀನಿ. ಈ ಬಾಟ್ಲಲ್ಲಿ ನನಗೆ ಬೇಕಾಗಿರೋ ನೀರು ಇದರಲ್ಲಿ ಇದೆ. ಅದೇ ತರ ಅಲ್ಲೂ ಬಾಟ್ಲ್ ಇದೆ, ಅದರಲ್ಲೂ ನೀರಿದೆ. ಇವಾಗ ಇದ್ರ ಮುಚ್ಚಳ ಅಂದ್ರೆ ಕ್ಯಾಪ್ ಓಪನ್ ಮಾಡ್ಬಿಟ್ಟು ಕೆಳಗಡೆ ಉಯ್ದ್ರೆ ಏನ್ ಬರುತ್ತೆ? ಏನ್ ಬರುತ್ತೆ? ನೀರೇ ಬರುತ್ತೆ. ಅಥವಾ ಈ ಬಾಟ್ಲಲ್ಲಿ ನಾನು ಬೇರೆ ಏನಾದ್ರೂ ಉಯ್ದಿಕ್ಕಿದೆ, ಅವಾಗ ಏನ್ ಬರುತ್ತೆ? ಏನು ಉಯ್ದಿದ್ದೀನೋ ಅದೇ ಈ ಬಾಟ್ಲಲ್ಲಿ ಇರುತ್ತೆ. ಮತ್ತೆ ನಾನು ಓಪನ್ ಮಾಡಿ ಕೆಳಗಡೆ ಚೆಲ್ಲಿದ್ರೆ ಅದೇ ಹೊರಗಡೆ ಬರುತ್ತೆ. ಹಲ್ಲೆಲೂಯಾ. ಅದೇ ತರ ಈ ದಿವಸದಲ್ಲಿ ನಮ್ಮ ಪ್ರತಿಯೊಬ್ಬರ ಮನಸ್ಸಿನಲ್ಲಿ, ಹೃದಯದಲ್ಲಿ, ಯೋಚನೆಯಲ್ಲಿ ನಾವು ಏನ್ ತುಂಬಿಸಿ ಇಟ್ಕೊಂಡಿದ್ದೀವಿ, ನಾವು ಹೃದಯದಲ್ಲಿ ಏನು ತುಂಬಿರುತ್ತೋ ಅದೇ ಬಾಯಲ್ಲಿ ಬರುತ್ತೆ. ಹಲ್ಲೆಲೂಯಾ. ಕೆಲವರು ಹೇಳ್ತಾರಲ್ವಾ, ಏನೋ ಬಾಯಿ ತಪ್ಪಿ ಹೇಳ್ಬಿಟ್ಟೆ ಅಂತ ಹೇಳ್ತಾರಲ್ಲ, ಅವೆಲ್ಲ ಸುಳ್ಳು ಮಾತು. ಅಥವಾ ಏನೋ ಕೋಪದಲ್ಲಿ ಹೇಳ್ಬಿಟ್ಟೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳು ಮಾತು. ಹೃದಯದಲ್ಲಿ ಏನು ತುಂಬಿದೆಯೋ ಅದೇ ನಿನ್ನ ಬಾಯಲ್ಲಿ ಬರೋದು. ಹೃದಯ ಅಂದ ಕೂಡಲೇ ಈ ಹಾರ್ಟ್ ನೋಡ್ಬೇಡಿ, ಇಲ್ಲೇನು ತುಂಬಿರಲ್ಲ. ಆಮೇಲೆ ಹೃದಯ ಅನ್ನೋ ಸಂಬಂಧವಾದ ಕಾರ್ಯ ಎಲ್ಲಿದೆ? ಇಲ್ಲಿದೆ ಅಲ್ವಾ? ನಮ್ಮ ಯೋಚನೆಗಳೆಲ್ಲ ಇಲ್ಲಿ ಓಡುತ್ತಾ? ಎಲ್ಲೋಡುತ್ತೆ? ಹಲ್ಲೆಲೂಯಾ. ಇಲ್ಲಿ ನಾವೆಲ್ಲ ಏನ್ ತುಂಬಿಸಿಟ್ಕೊಂಡಿರ್ತೀವೋ ಅದೇ ಬಾಯಿಂದ ಹೊರಗಡೆ ಬರೋದು. ನಾನು ತಿಳಿದಿರ ಹೇಳ್ಬಿಟ್ಟೆ ಅಂತ ಹೇಳ್ತಾರೆ ಒಬ್ರು, ಇನ್ನೊಬ್ರು ಕೋಪದಲ್ಲಿ ಹೇಳ್ಬಿಟ್ಟೆ ಅಂತ ಹೇಳ್ತಾರೆ, ಇನ್ನೊಬ್ರು ನಾನು ಹೇಳಿದ್ದೆ ನನ್ಗೆ ಮರ್ತೋಯ್ತು ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳ್ತೀನಿ. ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್, ಸೂಪರ್ ಕಾನ್ಶಿಯಸ್ ಮೈಂಡ್, ಕಲೆಕ್ಟಿವ್ ಕಾನ್ಶಿಯಸ್ ಮೈಂಡ್ ಅಂತ 4 ರೀತಿಯಾದ ಕಾರ್ಯಗಳು ನಡೀತೈತೆ. ಅಂದ್ರೆ ಇವಾಗ ನಿಮ್ಮ ಮೊಬೈಲ್ ಅಲ್ಲಿ ಇದೆಯಲ್ಲ, ಏನು ರ್ಯಾಮು ಮತ್ತೆ GB ಸ್ಟೋರೇಜ್ ಎಲ್ಲ ಇದೆಯಲ್ಲ, ಎಷ್ಟು ಬೇಕಾದ್ರೂ ಲೋಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಹಲ್ಲೆಲೂಯಾ. ಇದನ್ನ ಯಾಕೆ ಹೇಳ್ತಾ ಇದೀನಿ ನಿಮ್ಗೆ ಅರ್ಥ ಆಗ್ಬೇಕು. ಈ ದಿವಸದಲ್ಲಿ ಮೊಬೈಲ್ ನ ಬಹಳ ಜನ ಬಳಸ್ತಾರೆ ಅಲ್ವಾ? ಮೊಬೈಲ್ ಎಲ್ಲರೂ ಬಳಸ್ತಾರಲ್ವಾ? ಈ ಮೊಬೈಲ್ ನಿಂದ ಮಾತಾಡ್ತಾರೆ. ಒಬ್ಬರಿಗೆ ಮೊಬೈಲ್ ಇಂದ ಮಾತಾಡಿದ ತಕ್ಷಣ ಈಗ ನಾವು ಯಾವಾಗ್ಲೂ ಪ್ರಾರ್ಥನೆಯಲ್ಲಿ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳನ್ನ ಸುಟ್ಟಾಕು ಅಂತ ಹೇಳ್ತೀವಲ್ಲ, ನಿಮ್ಗೇನ್ ಅನ್ಸುತ್ತೆ ಅವಾಗ? ಆಕಾಶದಲ್ಲಿ ಯಾವ ದುರಾತ್ಮ ಇದೆ? ದುರಾತ್ಮ ಇದ್ರೆ ಅವನ ಕೆಲಸ ಎಲ್ಲಿರ್ಬೇಕು? ನನ್ ಜೊತೆ ತಾನೇ ಅವ್ನಿಗೆ ಯುದ್ಧ, ನನ್ ಜೊತೆ ತಾನೇ ಅವನು ಇರ್ಬೇಕು. ಯಾಕೆ ಆಕಾಶದಲ್ಲಿದ್ದಾನೆ? ಹಲ್ಲೆಲೂಯಾ. ಯಾಕೆ ಅವನು ಆಕಾಶದಲ್ಲಿ ಇರ್ಬೇಕು? ತೆಗೆದುಕೊಳ್ಳಿ ಯೆಶಾಯ 1ನೇ ಅಧ್ಯಾಯ 2ನೇ ವಚನ. ಯಾಕೆ ಅವನಲ್ಲಿ ಇರ್ತಾನೆ ಅಂತ ಹೇಳ್ತೀನಿ. ಯೆಶಾಯ 1. வானங்களே கேளுங்கள், பூமியை செவிகொடு, கர்த்தர் பேசுகிறார். நான் பிள்ளைகளை வளர்த்து ஆதரித்தேன், அவர்களோ எனக்கு விரோதமாக கலகம் பண்ணினார்கள். ಆಕಾಶ ಮಂಡಲವೇ ಆಲಿಸು. ಸಾಕು. ಆಕಾಶ ಮಂಡಲವೇ ಆಲಿಸು. ಯಾರು ಹೇಳಿದ ಮಾತಿದು? ಯೆಶಾಯನನ್ನುವ ಒಂದು ಪ್ರವಾದಿ ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಮಾತವನ್ನು ಹೇಳಿದ್ದೇನೆಂದ್ರೆ, ಅಂದ್ರೆ ಯೆಶಾಯನು ಮಾತಾಡಕ್ಕೆ ಪ್ರಾರಂಭಿಸ್ತಾ ಇದ್ದಾನೆ. ಯೆಶಾಯನು ಮಾತಾಡಕ್ ಮುಂಚೆ ಅವನ ಪ್ರಾರ್ಥನೆಯಲ್ಲಿ ಯಾರಿಗ ಆಜ್ಞೆ ಕೊಡ್ತಾ ಇದ್ದಾನೆ? ಆಕಾಶವೇ ನಾನು ಆಡುವ ಮಾತುಗಳನ್ನು ಆಲಿಸು. ಹಲ್ಲೆಲೂಯಾ. ಆಲಿಸು ಅಂದ್ರೆ ನಿಮ್ಮ ಮೊಬೈಲ್ ಫೋನ್ಗಳಲ್ಲಿ ಇವತ್ತು ನೀವು ಅನ್ಕೊಂಡಿದ್ದೀರಾ, ನಾನು ಯಾರಿಗೂ ಗೊತ್ತಿಲ್ದಿರೋ ರೂಮ್ ಒಳಗಡೆ ಕುತ್ಕೊಂಡು ನಾನು ಏನ್ ಮಾತಾಡಿದ್ರು ಯಾರಿಗೂ ಗೊತ್ತಿಲ್ಲ. ಅಥವಾ ನಾನು ರೂಮ್ ಒಳಗಡೆ ಎತ್ಕೊಂಡು
ಬ್ಯಾಗ್, ಸ್ಕೂಲ್ ಬ್ಯಾಗ್ ಅಲ್ಲಿ ಅಥವಾ ಹ್ಯಾಂಡ್ ಬ್ಯಾಗ್ ಅಲ್ಲಿ ಇಟ್ಕೊಂಡು ನಾನು ಯಾರ ಜೊತೆ ಚಾಟಿಂಗ್ ಮಾಡ್ತಾ ಇದ್ದೀನಿ ಅದು ಯಾರು ನೋಡಿಲ್ಲ ಅಂತ ಹೇಳಿ. ಅಲ್ಲೆಲ್ಲೂಯ್ಯ. ಈ ಮೊಬೈಲ್ ಅಲ್ಲಿ ಫೋನ್ ಮಾಡಿದ ತಕ್ಷಣ ಆ ಸಿಗ್ನಲ್ ಫಸ್ಟ್ ಎಲ್ಲಿಗೆ ಹೋಗುತ್ತೆ? ಎಲ್ಲಿಗೆ ಹೋಗುತ್ತೆ ಅದು? ಅರ್ಥ ಆಗ್ತಾ ಇದೆಯಾ? ಫೋನ್ ಅಲ್ಲಿ ಫೋನ್ ಮಾಡಿದ ತಕ್ಷಣ ಎಲ್ಲಿಗೆ ಹೋಗುತ್ತೆ? ಎಲ್ಲಿಗೆ ಹೋಗುತ್ತೆ ಅಮ್ಮ ಜೆನಿಫೈರ್? ಇಲ್ಲ ಹೇಳಿದೆ, ಎಲ್ಲಿಗೆ ಹೋಗುತ್ತೆ? ಟವರ್. ಟವರ್ ಇಂದ ಆಕಾಶದಲ್ಲಿ ಏನಿದೆ? ಸ್ಯಾಟಲೈಟ್ ಇಟ್ಟಿದಾರಲ್ವಾ ಸೈಂಟಿಸ್ಟ್ಗಳು, ಅಲ್ಲಿಂದಾನೇ ಅಲ್ವಾ ಅದು ಕನೆಕ್ಟ್ ಆಗೋದು. ಫಸ್ಟ್ ಅಲ್ಲಿಗೆ ತಾನೇ ಕನೆಕ್ಟ್ ಆಗೋದು. ಅಲ್ಲಿಂದ ಟವರ್ ಇಂದ ಫೋನ್ ಅಲ್ವಾ? ಅಂದ್ರೆ ನೀನು ಮೊಬೈಲ್ ಅಲ್ಲಿ ಕಳಿಸೋ ಪ್ರತಿಯೊಂದು ಮೆಸೇಜು, ಪ್ರತಿಯೊಂದು ಮಾತು ಅಲ್ಲಿ ರೆಕಾರ್ಡಿಂಗ್ ಇರುತ್ತೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ಆಕಾಶ ಮಂಡಲದ ದುರಾತ್ಮದ ಕ್ರಿಯೆಗಳಿಗೆ ವಿರುದ್ಧವಾಗಿ ನಾವು ಎದುರಿಸಿ ಪ್ರಾರ್ಥನೆ ಮಾಡೋದು ಇದಕ್ಕೋಸ್ಕರನೇ. ನೀವು ತಿಳ್ಕೊಂಬೇಡಿ, ಯಾರಿಗೂ ಗೊತ್ತಿಲ್ಲ, ಫೋನಲ್ಲಿ ಮಾತಾಡಿದ್ ಯಾರಿಗೂ ಗೊತ್ತಿಲ್ಲ, ಇಂಟರ್ನೆಟ್ ಅಲ್ಲಿ ಮಾತಾಡಿದ್ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೊಬ್ಬನಿದ್ದಾನೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ಆ ತಂದೆಯಾದ ದೇವರ ಹತ್ರ ನಿನ್ನ ಶಬ್ದ ಅಲ್ಲಿ ಹೋಗ್ಬಾರ್ದು ಅಂದ್ಬಿಟ್ಟೆ ಅವನು ಅಲ್ಲಿ ನಿಂತಿರೋದು ಆಕಾಶದಲ್ಲಿ. ಅಲ್ಲೆಲ್ಲೂಯ್ಯ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ನಮ್ಮ ಪ್ರಾರ್ಥನೆ ಅಲ್ಲಿಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟೆ ಅವನಲ್ಲಿ ನಿಂತಿರೋದು. ಅದಕ್ಕೆ ಯೆಶಾಯನು ಸುಮಾರು 1000 ವರ್ಷದ ಹಿಂದೆನೆ ಆಜ್ಞೆ ಮಾಡಿ ಪ್ರಾರ್ಥನೆ ಮಾಡ್ತಾನೆ, ಆಕಾಶವೇ ಆಲಿಸು. ಅಂದ್ರೆ ನಾನು ಆಡುವ ಮಾತು ನೀನು ಕೇಳಿಸಿ ರೆಕಾರ್ಡ್ ಮಾಡಿ ಇಟ್ಟಿರ್ಬೇಕು. 2ನೇ ಬರೋಣದಲ್ಲಿ ನನ್ನ ಸ್ವರ್ಗದ ದೇವರು ನಾನು ಆಡುವ ಪ್ರತಿಯೊಂದು ಮಾತಿಗೂ ನಾನು ಸದುತ್ತರ ಕೊಡಬೇಕು. ನಾವು ಅನ್ಕೋತೀವಲ್ಲ, ನಾನು ತಮಾಷೆಗೆ ಮಾತಾಡಿದೆ, ಅವ್ರಿಗೇನ್ ಬೇಕು ಅಂತ ನಾನು ಮಾತಾಡಿಲ್ಲ ಅಂತ ಹೇಳ್ಬಿಟ್ಟು, ಅವೆಲ್ಲ ಇಲ್ಲ. ಎಲ್ಲಾ ಮಾತುಗೂ ಅಲ್ಲಿ ಉತ್ತರ ಕೇಳ್ತಾನೆ ದೇವರು ಮಹಾರಾಜನಾಗಿ ಬರೋ ಟೈಮಲ್ಲಿ. ಅವಾಗ ನೀವು ಹೇಳ್ಬೋದು, ಇಲ್ಲ ಇವಾಗ ನಾವು ಹೇಳ್ತೀವಲ್ಲ, ಅಯ್ಯೋ ಇಲ್ಲ ಸತ್ಯವಾಗ್ಲೂ ನಾನು ಮಾತಾಡ್ಲೇ ಇಲ್ಲ ಆತರ ಅಂತ ಹೇಳ್ತೀವಲ್ಲ, ಆವಾಗ ಆ ಟೈಮಲ್ಲಿ ನಾವು ಹಂಗೆ ಹೇಳ್ತೀರ ಅಂದ್ಬಿಟ್ಟೆ ಆಕಾಶದಲ್ಲಿ ಒಂದು ದೊಡ್ಡ ಮೆಮೊರಿ ಚಿಪ್ ಇಟ್ಟಿದ್ದಾನೆ. ಆಮೇನ್. ಈ ಭೂಲೋಕದ ನರಮನುಷ್ಯರು ಏನು ಮಾತಾಡಿದ್ರು ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಆಗ ಆ ಟೈಮು ಆ ಸಮಯನ ಆನ್ ಮಾಡ್ಬಿಟ್ಟು ತೋರಿಸ್ತಾನೆ. ನೋಡಮ್ಮ ಮಗಳೇ ನೀನೇ ಮಾತಾಡಿರೋದು, ನೋಡಪ್ಪ ಮಗನೇ ನೀನೇ ಮಾತಾಡಿರೋದು. ಆಮೇನ್. ಹಲ್ಲೆಲೂಯಾ. ಅರ್ಥ ಆಯ್ತಾ? ನಮ್ಮ ಪ್ರಾರ್ಥನೆಗೆ ಆಕಾಶನು ಕೇಳುತ್ತೆ, ಆ ನಂತರನೇ ಪರಲೋಕಕ್ಕೆ ಹೋಗುತ್ತೆ. ಹಲ್ಲೆಲೂಯಾ. ಈ ಕೊನೆಯದಾಗಿದ್ದು ನೋಡೋಣ, ಲೂಕ 6ನೇ ಅಧ್ಯಾಯ 45ನೇ ವಚನ. ಅಂದ್ರೆ ನನ್ನ ಬಾಟ್ಲ್ ಬಗ್ಗೆ ಹೇಳಿದ್ನಲ್ಲ ಆ ವಚನ ಓದಿ ನಾವು ಮುಗಿಸ್ಬಿಡೋಣ. ಲೂಕ 6:45 ಅಂದ್ರೆ ನಾನೇ ಓದ್ತೀನಿ. ಒಳ್ಳೆಯವನು ತನ್ನ ಹೃದಯವೆಂಬ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯದನ್ನು ತರುತ್ತಾನೆ. ಹಲ್ಲೆಲೂಯಾ. ಒಳ್ಳೆಯವನು ತನ್ನ ಬೊಕ್ಕಸ ಅಂದ್ರೆ ಏನು? ಹೃದಯಕ್ಕೆ ಬೊಕ್ಕಸ ಅಂದ್ರೆ ನಮ್ಮ ಮೆಮೊರಿ ಇದೆಯಲ್ಲ, ಅದೇ ನಾನು ಹೇಳ್ದಲ್ಲ, ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್, ಕಲೆಕ್ಟಿವ್ ಕಾನ್ಶಿಯಸ್ ಮೈಂಡ್. ಈ ಮೈಂಡ್ ಒಳಗಡೆ ನೀನು ಏನನ್ನ ಜಾಸ್ತಿ ತುಂಬಿಸಿಟ್ಕೊಂತೀಯೋ ಅದೇ ನಿನ್ನ ಬಾಯಿಂದ ಹೊರಗಡೆ ಬರೋದು. ಹಲ್ಲೆಲೂಯಾ. ಆದ್ರೆ ಅದರಲ್ಲಿರುವ ಕೆಟ್ಟತನನ ತೊಲಗಿಸಿ ದೇವರ ವಾಕ್ಯದಿಂದ ಅದನ್ನ ನೀನು ತುಂಬಿಸ್ಬಿಟ್ರೆ, ನೀನು ಯಾವಾಗ ಯಾರ ಹತ್ರ ಹೋಗಿ ಮಾತಾಡಿದ್ರು ಇದೇ ಹೊರಗಡೆ ಬರೋದು. ದೇವರ ವಾಕ್ಯನೇ ಹೊರಗಡೆ ಬರೋದು. ದೇವರ ವಾಕ್ಯ ಹೊರಗಡೆ ಬಂದ್ರೆ ಅವ್ರಿಗೆ ಬಿಡುಗಡೆ ಸಿಗುತ್ತೆ. ದೇವರ ವಾಕ್ಯ ನಿನ್ನ ಬಾಯಿಂದ ಹೊರಗಡೆ ಬಂದ್ರೆ ಅವ್ರಿಗೆ ಸಮಾಧಾನ ಸಿಗುತ್ತೆ. ದೇವರ ವಾಕ್ಯ ನಿನ್ನ ಬಾಯಿಂದ ಹೊರಗಡೆ ಬಂದ್ರೆ ನಿನ್ನ ಮಾತು ಕೇಳುವವರಿಗೆ ಸಮಾಧಾನವಾಗಿರುತ್ತೆ. ಅವರ ಬಲಹೀನಗಳು ಬದಲಾಗಿ ಬಲ ಸಿಕ್ಕುತ್ತೆ. ಆದ್ರೆ ನಾವು ಹೃದಯದಲ್ಲಿ ಬೇರೆದೆಲ್ಲ ತುಂಬಿಸ್ಕೊಂಡು ಬಾಯಿಂದ ಒಳ್ಳೆ ಮಾತು. ಹಲ್ಲೆಲೂಯಾ. ನಂತರ ನೋಡಿ, ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟದನ್ನು ತರುತ್ತಾನೆ, ಹೃದಯದಲ್ಲಿ ತುಂಬಿರುವುದೇ ಬಾಯಿಂದ ಹೊರಡುವುದು. ಹಲ್ಲೆಲೂಯಾ. ನನ್ನ ಹೃದಯದಲ್ಲಿ ಏನ್ ತುಂಬಿರುತ್ತೋ ಅದೇ ನನ್ನ ಬಾಯಿಂದ ಆಚೆ ಬರೋದು. ಅದೇ ತರ ಇನ್ನ ಅನೇಕ ವಚನಗಳಿದೆ, ಟೈಮ್ ಇಲ್ಲ. ಜೀವನವು ಮರಣವು ನಾಲಿಗೆಯ ವಶದಲ್ಲಿದೆ ಅಂತ ಬೈಬಲ್ ಅಲ್ಲಿ ಹೇಳಿದೆ. ಹಲ್ಲೆಲೂಯಾ. ಅಂದ್ರೆ ದೀರ್ಘ ಆಯುಷು ನೀನು ಬಾಳಿ ಬದುಕಬೇಕಂದ್ರೆ ನೀನು ಬಹಳ ಮುಖ್ಯವಾಗಿ ಕಾಯಬೇಕಾಗಿರಂತ ಅಂಶ ನಿನ್ನ ಬಾಯಿ. ಹಲ್ಲೆಲೂಯಾ. ಇದನ್ನ ನೀನು ಕಾಯ್ಕೊಂಡು ಬಾಳಿದ್ರೆ ನಿನ್ನ ಜೀವನ ಪೂರ್ತಿ ದೇವರು ಆಯುಷ್ ದಿನಗಳನ್ನು ಕೊಟ್ಟು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಇದನ್ನ ಮಾಡ್ದಿರಾ ನ್ಯೂಟ್ರಿಷನ್,
ಡಾಕ್ಟರ್ಸು ಎಕ್ಸಸೈಸ್ಗಳು ಬೇರೆ ಬೇರೆ ಎಕ್ಸೆಟ್ರಾ ಏನ್ ಮಾಡಿದ್ರು ನೀನು ಪೂರ್ತಿ ಆಯುಷ್ ಕಾಲ ಬದುಕಿ ಸಾಯಲ್ಲ. ಹಲ್ಲೆಲೂಯಾ. ಅಂತ್ಯದಲ್ಲೇ ಸತ್ತೋಗ್ಬಿಡ್ತೀಯ. ಅದಕ್ಕೆ ಲಾಸ್ಟ್ ಟೈಮ್ ನಾನು ಹೇಳಿದ್ನಲ್ಲ, ದೇವರ ಕೋಪ ನಿನ್ನ ಮೇಲೆ ಬರೋದಕ್ಕೆ ಮುಂಚೆನೆ ಆತನ ಕಳಿಸಿರುವ ಮಗನನ್ನು ಮುದ್ದಾಡಿರಿ. ಹಲ್ಲೆಲೂಯಾ. ಆತನ ಮಗನ್ನ ಮುದ್ದಾಡಬೇಕು. ಆತನ ಮಗನನ್ನು ಮುದ್ದಾಡುವಾಗ ಆ ದೇವರ ಕೋಪ ನಮ್ಮಿಂದ ದೂರ ಆಗುತ್ತೆ. ಆತನ ಪ್ರೀತಿ ನಮ್ಮ ಹತ್ರ ಬರುತ್ತೆ. ಪ್ರೀತಿ ನಮ್ಮ ಹತ್ರ ಬಂದಾಗ ದೀರ್ಘ ಆಯುಷ್ಯ ನಾವು ಮಾಡಿ ಬದುಕಬಹುದು. ಹಲ್ಲೆಲೂಯಾ. ಅರ್ಥ ಆಯ್ತಾ? ಆಮೇಲೆ ದೀರ್ಘಾಯುಷ್ಯ ನಾನು ಬಾಳ್ಬೇಕಂದ್ರೆ ಏನ್ ಮಾಡ್ಬೇಕು? ಈಗಲೂ ಇಬ್ರು ಮೂವರೇ ಮಾತಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ನಮ್ ಜೇಮ್ಸ್ ಫಿಲಿಪಯ್ಯ ಹೇಳ್ತಾ ಇರ್ತಾರಲ್ಲ, ಕಣ್ಣುಗಳು ತೆಕ್ಕೊಂಡು ನಿದ್ದೆ ಮಾಡ್ತೀರಿ ನೋಡಿ, ಅದಕ್ಕೊಂದು ದೊಡ್ಡ ಕೃಪೆ ಅಂತ ಹೇಳ್ಬಿಟ್ಟು. ಆಮೇಲೆ ಹಲ್ಲೆಲೂಯಾ. ನಾವು ಬಾಳ್ಬೇಕು ಜೀವಂತವಾಗಿ ದೀರ್ಘಾಯುಷ್. ಏನ್ ಮಾಡ್ಬೇಕು? ನೀವ್ ಹೇಳ್ಬೇಕು ಇವಾಗ. ಆಮೇಲೆ ನಾಲಿಗೆನ ಕಾಯ್ಬೇಕು, ತುಟಿಗಳನ್ನ ಕಾಯ್ಬೇಕು, ಹೃದಯದೊಳಗಡೆ ಏನ್ ಕೆಟ್ಟದ್ದು ತುಂಬಿದ್ಯೋ ಅದನ್ನು ಹೊರಗಡೆ ಚೆಲ್ಬಿಟ್ಟು ಒಳ್ಳೇದು ದೇವರ ವಾಕ್ಯದಿಂದ ತುಂಬಿಸ್ಕೊಬೇಕು. ತುಂಬಿಸ್ಕೊಂಡಾಗ ನಮ್ಮಿಂದ ಬರುವಂತ ಮಾತುಗಳು ಇತರರಿಗೂ ಪ್ರಯೋಜನ, ನಮಗೂ ಪ್ರಯೋಜನ. ದಿವಸದಲ್ಲಿ ಎಲ್ಲ ಅನೇಕರು ದಾನ ಧರ್ಮಗಳು ಮಾಡ್ತಾರೆ. ಅನ್ನದಾನ, ರಕ್ತದಾನ, ಕಣ್ಣುದಾನ, ಅವಯದಾನಗಳು ಇವೆಲ್ಲ ಮಾಡ್ತಾರೆ. ಇವೆಲ್ಲ ಲೋಕದ ಶರೀರಕ್ಕೆ ಸಂಬಂಧಪಟ್ಟಂತದ್ದು. ಹಲ್ಲೆಲೂಯಾ. ದಾನದಲ್ಲೇ ಶ್ರೇಷ್ಠ ದಾನ ಏನಂದ್ರೆ ಒಂದು ವ್ಯಕ್ತಿಗೆ ಈ ಬೈಬಲ್ ಅಲ್ಲಿರುವ ಸತ್ಯನ ಕಲಿಸ್ಕೊಡೋದು. ಹಲ್ಲೆಲೂಯಾ. ನೀನ್ ಇದನ್ನ ಕಲಿಸ್ಕೊಟ್ರೆ ಅವನು ನರಕಕ್ಕೆ ಹೋಗಲ್ಲ. ನೀನು ಕಣ್ಣು ದಾನ ಮಾಡು, ರಕ್ತ ದಾನ ಮಾಡು, ಅನ್ನ ದಾನ ಮಾಡು, ಅವಯಗಳನ್ನ ದಾನ ಮಾಡು, ಇದೆಲ್ಲ ದಾನ ಮಾಡಿದ್ರು ಅವನು ಪಾಪ ಮಾಡಿ ನರಕಕ್ಕೆ ಹೋಗ್ಬಿಡ್ತಾನೆ. ಹಲ್ಲೆಲೂಯಾ. ಶ್ರೇಷ್ಠವಾದ ದಾನ ಅಂದ್ರೆ ದೇವರ ವಾಕ್ಯ ಇನ್ನೊಬ್ಬರಿಗೆ ಕಲಿಸ್ಕೊಡೋದು. ಹಲ್ಲೆಲೂಯಾ. ನಾನು ಕಳೆದ 1-2 ವಾರಕ್ಕಿಂತ ಒಬ್ಬರ ಹತ್ರ, ಒಂದು ಸೇವಕರ ಹತ್ರ ಮಾತಾಡೋ ಟೈಮಲ್ಲಿ ಈ ತರನೇ ಅವ್ರಿಗೆ ಹೇಳಿದೆ, ಸೇವಕರೇ ಈ ತರ ಬಂದ್ಬಿಟ್ಟು ದಾನದಲ್ಲೇ ಶ್ರೇಷ್ಠವಾದ ದಾನ ದೇವರ ವಾಕ್ಯನ ಕಲಿಸ್ಕೊಡೋದು. ಹಲ್ಲೆಲೂಯಾ. ಅದನ್ನೇ ಇವತ್ತು ಬಿಸ್ನೆಸ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ದೇವ್ರನ್ನ ಹೊಂದ್ಕೊಂಡಿರ್ತಾರಲ್ವಾ. ದೇವ್ರ ವಾಕ್ಯನ ಕಲಿಸ್ಕೊಡೋದೇ ಒಂದು ಬಿಸ್ನೆಸ್ ಆಗಿ ಟ್ರೆಂಡ್ ಮಾಡ್ಕೊಂಡು ಚೆನ್ನಾಗಿ ಲಕ್ಷ ಲಕ್ಷ ಕೋಟಿಗಳ ಗಟ್ಟಲೆ ದುಡ್ಡುಗಳು ಮಾಡ್ಕೊಂಡು ದೇವರ ನಾಮನ ಅವಮಾನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ಅಂತವರಾಗಿ ಇರಬಾರ್ದು. ಪೂರ್ಣ ದೀರ್ಘ ಆಯುಷ್ಯದಿಂದ ಬದುಕಬೇಕು. ಮತ್ತೆ ದೇವ್ರ ವಾಕ್ಯನ ಗೊತ್ತಿಲ್ಲದವ್ರಿಗೆ ಕಲಿಸ್ಕೊಡ್ಬೇಕು. ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ನಿಮ್ಮ ಸಮಯನ ಕೊಟ್ಟು ಒಬ್ಬರಿಗೆ ಕಲಿಸ್ಕೊಟ್ಬಿಟ್ರೆ ಆ ಆತ್ಮ ನರಕಕ್ಕೆ ಹೋಗಲ್ಲ, ಪರಲೋಕದ ಕಡೆ ಬಂದ್ಬಿಡುತ್ತೆ. ಈ ದಿವಸಗಳಲ್ಲಿ ಏನಾಗಿದೆ ಅಂದ್ರೆ ಹೊಸ ಆತ್ಮಗಳು ಚರ್ಚ್ ಒಳಗಡೆ ಬರೋದಕ್ಕೆ ಭಾರ ಪಡೋದಕ್ಕಿಂತ ಜಾಸ್ತಿ ಚರ್ಚಲ್ಲಿ ಇರ್ತಕ್ಕಂಥ ಆತ್ಮಗಳನ್ನ ದೃಢಪಡಿಸಿ ಅದನ್ನ ಧೈರ್ಯ ಪಡಿಸೋದೇ ದೊಡ್ಡ ಭಾರವಾಗಿದೆ ಇವಾಗ. ಹಲ್ಲೆಲೂಯಾ. ಅದೇ ನಮ್ಮ ಸೇವಕರು ಹೇಳ್ತಾ ಇದ್ರು, ನಮ್ಮ ಸಭೆಯಲ್ಲಿರೋರು ಫಸ್ಟ್ ಬಲ ಉಳ್ಳವರಾಗಿ ಬೆಳಿಬೇಕು. ಆಮೇಲೆ ಇದಕ್ಕೋಸ್ಕರ ಅವರೆಲ್ಲ ತ್ಯಾಗ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೀವು ಬಲ ಹೊಂದಬೇಕು ಅಂತ. ಹಲ್ಲೆಲೂಯಾ. ಯಾಕಂದ್ರೆ ನೀವು ಬಲಶಾಲಿಗಳು, ಜಯಶಾಲಿಗಳಾಗ್ಬಿಟ್ರೆ ಈ ವಾಕ್ಯ ಆಟೋಮೆಟಿಕ್ ಆಗಿ ನಿಮ್ಮ ಮನೆಗಳಲ್ಲಿ, ಕೆಲ್ಸಗಳ ಹತ್ರ, ಸ್ಕೂಲ್ ಹತ್ರ, ಕಾಲೇಜ್ ಹತ್ರ ನೀವೇ ಸುವಾರ್ತೆ ಸಾರಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವು ಸುವಾರ್ತೆ ಸಾರೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಲ್ಲಾ ಜನರನ್ನು ದೇವರು ಕರ್ಕೊಂಡ್ಬಂದು ತನ್ನ ಸುವಾರ್ತೆ ಅನ್ನುವ ಕಾರ್ಯವನ್ನು ಎಲ್ಲರಿಗೂ ಕಲಿಸ್ಕೊಡ್ತಾನೆ. ಹಲ್ಲೆಲೂಯಾ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರಪ್ಪ. ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ.
ಗಣನೆಗೆ ಬಾರದಂತ ನನ್ನ ಗಣನೆಯು ಮಾಡಿದ್ದು ನಿನ್ ಕೃಪೆಯೇ. ಹೌದು ಸ್ವಾಮಿ, ಗಣನೆಗೆ ಬಾರದಂತ ನಮ್ಮೆಲ್ಲರನ್ನು ಗಣನೆಗೆ ಬರುವಂತೆ ಮಾಡಿದ್ದು ನಿನ್ನ ಕೃಪೆಯಪ್ಪ. ನಮ್ಮ ಜೀವನ ಸಾಗುತ್ತಿರುವುದು ನಮ್ಮ ಬಲದಿಂದ ಅಲ್ಲ ಸ್ವಾಮಿ, ನಾವು ಈ ಭೂಮಿಯಲ್ಲಿ ಉಸಿರಾಡ್ತಾ ಇರುವುದು ನಮ್ಮ ಸಾಮರ್ಥ್ಯದಿಂದ ಅಲ್ಲ ಕರ್ತನೆ. ಎಲ್ಲ ನಿನ್ನ ಕೃಪೆ, ನಿನ್ನ ಕೃಪೆ, ನಿನ್ನ ಕೃಪೆ ಸ್ವಾಮಿ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರೋದು ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ, ನಾ ಮಣ್ಣಲ್ಲಿರೋದು ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಹೌದು ಸ್ವಾಮಿ, ಈ ಮಣ್ಣಲ್ಲಿ ಉಸಿರಾಡ್ತಿರುವುದು ನನ್ನ ಸಾಮರ್ಥ್ಯ, ನನ್ನ ಕುಟುಂಬವನ್ನು ನಡೆಸುತ್ತಿರುವುದು ನನ್ನ ಸಾಮರ್ಥ್ಯ, ನನ್ನ ಬಲದಿಂದ ಅಲ್ಲ ಸ್ವಾಮಿ, ನನ್ನ ಜ್ಞಾನ, ನನ್ನ ತಿಳುವಳಿಕೆಯಿಂದ ಅಲ್ಲ ಸ್ವಾಮಿ. ಎಲ್ಲ ನಿನ್ನ ಕೃಪೆ, ಎಲ್ಲ ನಿನ್ನ ಕೃಪೆ, ಎಲ್ಲ ನಿನ್ನ ಕೃಪೆ ಸ್ವಾಮಿ. ಇದು ನಿನ್ನ ಕೃಪೆಯ ಮುಖಾಂತರವಾಗಿ ನಿನ್ನ ವಾಕ್ಯವನ್ನು ಹಂಚಿಕೊಂಡಿದ್ದೇವೆ ಸ್ವಾಮಿ. ಕೇಳಿದಂತ ಪ್ರತಿಯೊಬ್ಬರಿಗೂ ಪ್ರಯೋಜನಕರವಾಗಿರುವಂತೆ ಪರಿಶುದ್ಧಾತ್ಮನು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೇಳಿದಂತ ನನಗೂ ಪ್ರಯೋಜನವಾಗಿರುವಂತೆ ನೀನು ಕೃಪೆ ಮಾಡಿದಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ಕೂಡಿ ಬಂದಂತ ಪ್ರತಿಯೊಬ್ಬರು ಯಾರು ಬರಿದಾಗಿ ಹಿಂತಿರುಗಲೇಬಾರದು ದೇವರೇ. ದೇವರ ಒಂದು ಹೊಸ ಕಾರ್ಯ ನನ್ನ ಕುಟುಂಬಕ್ಕೆ, ನನ್ನ ಜೀವನಕ್ಕೆ ಸಿಕ್ತು ಅನ್ನುವ ಧೈರ್ಯದಿಂದ ಹಿಂತಿರುಗುವಂತೆ ನೀನು ಸಹಾಯ ಮಾಡು ಸ್ವಾಮಿ. ಆ ರೀತಿ ಮಾಡಿರುವುದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಸ್ತುತಿ ಘನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ.